Hello, my dear students. Welcome to Benzene Chemistry YouTube channel. Dear friends, today we are going to discuss about amines, one of the important organic chemistry topic, amines. ಸೊ ಈ ಅಮೈನ್ಸ್ ಟಾಪಿಕ್ದಿಂದ ನಾವು ಇಂಪಾರ್ಟೆಂಟ್ ಸಿನಾಪ್ಸಿಸ್ಗಳನ್ನ ಡಿಸ್ಕಸ್ ಮಾಡೋಣ ಇವತ್ತು ಹೌದಾ. ಆ್ಯಂಡ್ ದಿಸ್ ಈಸ್ ಪಾರ್ಟ್ ಒನ್ ವಿಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ ಇದು ಕಂಪ್ಲೀಟ್ ಎಲ್ಲ ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡೋಣ ಓಕೆನಾ. ಡಿಯರ್ ಫ್ರೆಂಡ್ಸ್, ಈ ಅಮೈನ್ಸ್ ಟಾಪಿಕಲ್ಲಿ ಎರಡು ಪಾರ್ಟ್ ಇತ್ತು ಮುಂಚೆ ಹೌದಾ. ಪಾರ್ಟ್ ಎ ಪಾರ್ಟ್ ಬಿ ಅಂತ. ಪಾರ್ಟ್ ಎಲ್ಲಿ ಅಮೈನ್ಸ್ ಇತ್ತು, ಪಾರ್ಟ್ ಬಿ ಅಲ್ಲಿ ಡೈಸೋನಿಯಂ ಸಾಲ್ಟ್ ಅಂತ ಇತ್ತು ಹೌದಾ. ಸೊ ದಟ್ ಡೈಸೋನಿಯಂ ಸಾಲ್ಟ್ ಈಸ್ ಕಂಪ್ಲೀಟ್ಲಿ ರಿಮೂವ್ಡ್ ಫ್ರಮ್ ಯುವರ್ ಸಿಲೆಬಸ್. So today we need to concentrate for your KCT. We need to concentrate only on amines. Okay, discuss ಮಾಡೋಣ. Okay, difference amines ಅಂದ್ರೆ ಏನು ಗೊತ್ತಾ. So these amines can be considered as derivative of ammonia. ಇವಾಗ ಏನಂತ ಅನ್ಕೋತೀವಿ ನಾವು, ಅಮೋನಿಯಾ ಡೆರಿವೇಟಿವ್ ಅಂತ ಕರಿತೀವಿ ಹೌದಾ. ಸೊ ವೈ ದೇ ಆರ್ ಕಾಲ್ಡ್ ಆಸ್ ಅಮೋನಿಯಾ ಡೆರಿವೇಟಿವ್? ಬಿಕಾಸ್ ದೇ ಆರ್ ಪ್ರಿಪೇರ್ಡ್ ಫ್ರಮ್ ಅಮೋನಿಯಾ. ಅಮೋನಿಯಿಂದ ರೆಡಿ ಮಾಡ್ತೀವಿ ಅವುಗಳನ್ನ, ಮೀನ್ಸ್ ಅಮೋನಿಯಿಂದ ಅವುಗಳನ್ನ ಡಿರೈವ್ ಮಾಡಿದ್ದೀವಿ ಅಂತ ಅಂದಂಗೆ. They are obtained by replacement of 1, 2 or all the 3 hydrogen atoms by alkyl or aryl groups. ನೋಡಿ, ಅಮೋನಿಯಾ ಅಂದರೆ ಹೆಂಗಿರುತ್ತೆ? ದಿಸ್ ಈಸ್ ಅವರ್ ಅಮೋನಿಯಾ ಹೌದಾ, NH3 ಅಮೋನಿಯಾ ಅಂತ ಕರಿತೀವಿ. ಸೊ ಫ್ರಮ್ ದಿಸ್ ಅಮೋನಿಯಾ ಇಫ್ ಯು ರಿಪ್ಲೇಸ್ 1 ಹೈಡ್ರೋಜನ್ ಅಟಮ್ ಬೈ 1 ಅಲ್ಕೈಲ್ ಗ್ರೂಪ್, ದಿಸ್ ಈಸ್ ಅವರ್ ಅಮೈನ್. ಇದೇನು ಅಮೈನ್, ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಇಫ್ ಯು ರಿಪ್ಲೇಸ್ ಅನದರ್ ಹೈಡ್ರೋಜನ್ ವಿತ್ ಅನದರ್ ಅಲ್ಕೈಲ್ ಗ್ರೂಪ್, ನಾಟ್ ನೆಸೆಸರಿಲಿ CH3, ಇಲ್ಲಿ C2H5 ಇರಬಹುದು, ಯಾವ್ದು ಬೇಕಾದ ಅಲ್ಕೈಲ್ ಗ್ರೂಪ್ ಇರಬಹುದು ಹೌದಾ. ಅಥವಾ ಇಲ್ಲಿ ನೀವೇನಾದರೂ ಇವನ್ ಯು ಕ್ಯಾನ್ ಟೇಕ್ ಬೆಂಜಿನ್ ರಿಂಗ್ ಆಲ್ಸೋ, C6H5 ಹೌದಾ. ಸೊ ಈ ಕಂಪೌಂಡ್ಗಳಿಗೆ ಏನು ಕರಿತೀವಿ ನಾವು? ಅಮೈನ್ ಅಂತ ಕರಿತೀವಿ. ಅಮೋನಿಯಾದಿಂದ ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಆ ಹೈಡ್ರೋಜನ್ ಪ್ಲೇಸಲ್ಲಿ ಅಲ್ಕೈಲ್ ಗ್ರೂಪ್ ಆ್ಯಡ್ ಮಾಡಿದ್ರೆ ಏನು ಕಂಪೌಂಡ್ಸ್ ಬರುತ್ತಲ್ಲ ಅವಕ್ಕೆ ಏನು ಕರಿತೀವಿ ನಾವು? ಅಮೈನ್ಸ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಅಮೈನ್ಸ್ ಹೌದಾ. ಎಕ್ಸಾಂಪಲ್ಸ್ ಇದೆ ನೋಡಿ. NH3 ಅಂದರೆ ಅಮೋನಿಯಾನ ಹೌದಾ. ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಒಂದು CH3 ಗ್ರೂಪನ್ನು ಆ್ಯಡ್ ಮಾಡಿದ್ದೀವಿ. ಸೊ ದಟ್ ಬಿಕಮ್ CH3NH2 ಅಮೈನ್ಸ್. ಇಟ್ಸ್ ಅಮೈನ್. C6H5NH2 CH3NH CH3. ಇಲ್ಲಿ ನೋಡಿ, ಎರಡು ಹೈಡ್ರೋಜನ್ಗಳನ್ನ ರಿಪ್ಲೇಸ್ ಮಾಡಿದ್ದೀವಿ ಹೌದಾ. ಹಿಯರ್ ಆಲ್ 3 ಹೈಡ್ರೋಜನ್ಸ್ ಆಫ್ ಅಮೋನಿಯಾ ಆರ್ ರಿಪ್ಲೇಸ್ಡ್ ಬೈ ಅಲ್ಕೈಲ್ ಗ್ರೂಪ್ಸ್ ಹೌದಾ. CH3. ಸೊ ಇವುಗಳಿಗೆ ನಾವು ಅಮೈನ್ಸ್ ಅಂತ ಕರಿತೀವಿ, ಅಮೈನ್ಸ್ ಹೌದಾ. ಸ್ಟ್ರಕ್ಚರ್ ಆಫ್ ಅಮೈನ್ಸ್. ಅಮೈನ್ ಸ್ಟ್ರಕ್ಚರ್ ಯಾವ ಥರ ಇದೆ ನೋಡಿ ಒಂಚೂರು ಹೌದಾ. ಸಿ ದಿಸ್ ಈಸ್ ಎ ಸ್ಟ್ರಕ್ಚರ್ ಆಫ್ ಅಮೈನ್ಸ್, ದ ಸ್ಟ್ರಕ್ಚರ್ ಆಫ್ ಅಮೈನ್ಸ್. ಸೊ ಮಿಡಲಲ್ಲಿ ಏನಿರುತ್ತೆ ನಮಗೆ? ಸಿ ದಿಸ್ ಈಸ್ ಅವರ್ ನೈಟ್ರೋಜನ್, ದಿಸ್ ಈಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್. ಇದು ಅನ್ಸೇಡ್ ಪೇರ್ ಅಂದರೆ ಏನು? ದಿಸ್ ಈಸ್ ನಥಿಂಗ್ ಬಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್. ಈ ಕಡೆ CH3 ಗ್ರೂಪು, ಈ ಕಡೆ CH3 ಗ್ರೂಪು, ಈ ಕಡೆ CH3 ಗ್ರೂಪು ಹೌದಾ. ಸೊ ದಿಸ್ ಇಸ್ ಮಿಡಲ್ ಏನಿರುತ್ತೆ ನಮಗೆ? ನೈಟ್ರೋಜನ್ ಇರುತ್ತೆ. ಆ್ಯಂಡ್ ದ ಬಾಂಡ್ ಆ್ಯಂಗಲ್ ಈಸ್ ಅರೌಂಡ್ 108 ಡಿಗ್ರಿ. ಎಷ್ಟಿರುತ್ತೆ ಬಾಂಡ್ ಆ್ಯಂಗಲ್? ಇದು 108 ಡಿಗ್ರಿ ಇದೆ, 108 ಡಿಗ್ರೀಸ್ ಹೌದಾ. ಇದ್ರ ಮೇಲೆ ಏನು ಅಷ್ಟು ಜಾಸ್ತಿ ಕ್ವಶನ್ಸ್ ಬರೋದಿಲ್ಲ, ಬಟ್ ಇದು ಸ್ಟ್ರಕ್ಚರ್ ನೆನಪಿರಲಿ. ದ ಸ್ಟ್ರಕ್ಚರ್ ಆಫ್ ಅಮೈನ್ಸ್ ಆರ್ ಪಿರಾಮಿಡಲ್ ಹೌದಾ. ಇದು ಎಸ್ಪೆಷಲಿ ಇದು ಯಾವುದು ಅಮೋನಿಯಾ ಯಾವ ಥರ ಇರುತ್ತಲ್ಲ ಅದೇ ಥರ ಇರುತ್ತೆ. ಯಾವುದು ಅಲ್ಕೈಲ್ ಅಮೈನ್ಸ್, ಟ್ರೈಮಿಥೈಲ್ ಅಮೈನ್ ಯಾವ ಥರ ಇದೆ? ಇಟ್ ಹ್ಯಾಸ್ ಗಾಟ್ ಪಿರಾಮಿಡಲ್ ಸೇಪ್. ಈ ಅಲ್ಕೈಲ್ ಗ್ರೂಪ್ಗಳು ಚಿಕ್ಕದಾಗಿದ್ದಾರೆ, ಸಣ್ಣ ಸಣ್ಣ ಗ್ರೂಪ್ ಇದ್ದರೆ ಏನಾಗುತ್ತೆ ನಮಗಿದು? ಇಟ್ ವಿಲ್ ಹ್ಯಾವ್ ಪಿರಾಮಿಡಲ್ ಸೇಪ್. ಆ್ಯಂಡ್ ದ ಹೈಬ್ರಿಡೇಷನ್ ಆಫ್ ದಿಸ್ ನೈಟ್ರೋಜನ್ ಈಸ್ sp3 ಹೈಬ್ರಿಡೈಸ್ಡ್. ನೆನಪಿರಲಿ, ಇದರ ಹೈಬ್ರಿಡೇಷನ್ ಏನು? sp3 ಹೈಬ್ರಿಡೈಸ್ಡ್. ಲೈಕ್ ಅಮೋನಿಯಾ, ನೈಟ್ರೋಜನ್ ಅಟಮ್ ಆಫ್ ಅಮೈನ್ಸ್ ಈಸ್ ಟ್ರೈವೆಲೆಂಟ್. ಟ್ರೈವೆಲೆಂಟ್ ಅಂದರೆ ಏನು? ಇಟ್ ಕ್ಯಾನ್ ಫಾರ್ಮ್ 3 ಬಾಂಡ್ಸ್. ಇಟ್ ಕ್ಯಾರೀಸ್ ಒನ್ ಅನ್ಸೇಡ್ ಪೇರ್ ಆಫ್ ಎಲೆಕ್ಟ್ರಾನ್. ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, 3 ಬಾಂಡ್ ಫಾರ್ಮೇಷನ್ ಮಾಡುತ್ತೆ, ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ ಅದರ ಮೇಲೆ ಹೌದಾ. ನೈಟ್ರೋಜನ್ ಆರ್ಬಿಟಲ್ಸ್ ಇನ್ ಅಮೈನ್ಸ್ ಆರ್ ದೇರ್ ಫಾರ್ sp3 ಹೈಬ್ರಿಡೈಸ್ಡ್. ಈ ನೈಟ್ರೋಜನ್ ಏನಾಗಿರುತ್ತೆ? sp3 ಹೈಬ್ರಿಡೈಸ್ಡ್ ಆಗಿರುತ್ತೆ ಹೌದಾ. ಆ್ಯಂಡ್ ದ ಜಾಮೆಟ್ರಿ ಆಫ್ ಅಮೈನ್ ಈಸ್ ಪಿರಾಮಿಡಲ್. ನೆನಪಿರಲಿ ಹೌದಾ. ಅಮೋನಿಯಾ ತೊಗೊಂಡ್ರೆ ಸೇಮ್ ಇರುತ್ತೆ, ನೀವೇನಾದರೂ ಅಲ್ಕೈಲ್ ಅಮೈನ್ಸ್ ತೊಗೊಂಡ್ರೆ ಇದೇ ಥರ ಇರುತ್ತೆ. ಇಫ್ ದ ಅಲ್ಕೈಲ್ ಗ್ರೂಪ್ಸ್ ಆರ್ ನಾಟ್ ಲಾರ್ಜರ್. ಸೊ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್. ಅಮೈನ್ಗಳನ್ನ ಹೆಂಗೆ ಕ್ಲಾಸಿಫೈ ಮಾಡ್ತೀವಿ? ಸಿ ವಿ ವಿಲ್ ಕ್ಲಾಸಿಫೈ ಅಮೈನ್ಸ್ ಇಂಟು 3 ಕ್ಯಾಟಗರೀಸ್ ನೋಡಿ. ಪ್ರೈಮರಿ ಅಮೈನ್, ದಿಸ್ ಇಸ್ ಹೈಸ್ಕೂಲ್ ಅಮೈನ್, ದಿಸ್ ಇಸ್ ಕಾಲೇಜ್ ಅಮೈನ್. ಪ್ರೈಮರಿ, ಸೆಕೆಂಡರಿ ಆಸ್ ವೆಲ್ ಆಸ್ ಟರ್ಷರಿ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಪ್ರೈಮರಿ ಅಂದರೆ ಏನಂತಂದರೆ, ನಾವು ಅಮೋನಿಯಾ ನೋಡಿದ್ದೀವ. ಅಮೋನಿಯಾದಲ್ಲಿ ಏನಿರುತ್ತೆ? ನೈಟ್ರೋಜನ್ ಈಸ್ ಬಾಂಡೆಡ್ ವಿತ್ 3 ಹೈಡ್ರೋಜನ್ ಆಟಮ್ಸ್ ಹೌದಾ. ಇನ್ ಪ್ರೈಮರಿ ಅಮೈನ್ಸ್ ಒನ್ ಆಫ್ ದಿ ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ವಿತ್ ಅಲ್ಕೈಲ್ ಗ್ರೂಪ್. ಒಂದು ಹೈಡ್ರೋಜನ್ ಹೋಗಿ ಅಲ್ಲಿ ಏನು ಬರುತ್ತೆ ನಮಗೆ? ಅಲ್ಕೈಲ್ ಗ್ರೂಪ್ ಬರುತ್ತೆ.
ಅದನ್ನು ನಾವು ಹಿಂಗೆ ಕರಿತೀವಿ, ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಆರ್ ಗ್ರೂಪ್ ಏನಿರ್ಬೋದು, ಇಟ್ ಮೇ ಬಿ CS3, ಇಟ್ ಮೇ ಬಿ C2H5, ಇಟ್ ಮೇ ಬಿ C6H5, ವಾಟ್ ಎವರ್. ನೆಕ್ಸ್ಟ್ ಸೆಕೆಂಡರಿ ಅಮೈನ್ ಅಂದರೆ ಏನು? ಇಫ್ ದ ಟೂ ಆಫ್ ದಿ ಹೈಡ್ರೋಜನ್ ಅಟಮ್ಸ್ ಆಫ್ ಅಮೋನಿಯಾ ಆರ್ ರಿಪ್ಲೇಸ್ಡ್ ಬೈ ಅಲ್ಕಾಲಿ ಗ್ರೂಪ್ಸ್, ಅವಾಗ ಹೆಂಗೆ ಕರಿತೀವಿ ನಾವು? ಸೆಕೆಂಡರಿ ಅಮೈನ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಅಮೈನ್ಸ್. ಹೌದಾ? ಥರ್ಡ್ ಒನ್ ಯಾವುದು? ಟರ್ಷರಿ. ಇಫ್ ಆಲ್ ದಿ ಹೈಡ್ರೋಜನ್ ಅಟಮ್ಸ್ ಆಫ್ ಅಮೋನಿಯಾ ಆರ್ ರಿಪ್ಲೇಸ್ಡ್ ಬೈ ಅಲ್ಕಾಲಿ ಗ್ರೂಪ್ಸ್, ದೇ ಆರ್ ಕಾಲ್ಡ್ ಆಸ್ ಟರ್ಷರಿ ಅಮೈನ್ಸ್. ಏನು ಕರಿತೀವಿ ಅವಾಗ ನಾವು? ಟರ್ಷರಿ ಅಮೈನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು? ಓಕೆ. ನೊಮೆನ್ಕ್ಲೇಚರ್ ಯಾವ ಥರ ಇರುತ್ತೆ, ಇದ್ರದ್ದು ನೇಮಿಂಗ್ ಯಾವ ಥರ ಮಾಡ್ತೀವಿ? ಹೌದಾ? ಕಾಮನ್ ನೇಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ಕಾಮನ್ ನೇಮಲ್ಲಿ ಇನ್ ಕಾಮನ್ ನೇಮಿಂಗ್ ಸಿಸ್ಟಮ್, ಕಾಮನ್ ನೇಮ್ ಏನು ಮಾಡ್ತೀವಿ ಗೊತ್ತಾ? ಅಲ್ಕೈಲ್ ಅಮೈನ್ ಅಂತ ಹೇಳ್ಬಿಡ್ತೀವಿ. ಅಲ್ಕೈಲ್ ಅಮೈನ್ಸ್. ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, ನೇಮಿಂಗ್ ಮೇಲೆ. IUPAC ನೇಮ್ ಆಫ್ ಅಮೈನ್ಸ್ ಮೇಲೆ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದರೆ ಥಿಯರಿಯಲ್ಲಿ ಇದನ್ನು ಕೇಳ್ತಿದ್ರು. ಹೌದಾ? ಕಾಮನ್ ನೇಮ್ ಏನು? ಅಲ್ಕೈಲ್ ಅಮೈನ್. ಫಾರ್ ಎಕ್ಸಾಂಪಲ್, ಈಗ CS3NH2 ಇದೆ ಅಂತ ಅನ್ಕೊಳ್ಳೋಣ. ಇದ್ರ ಕಾಮನ್ ನೇಮ್ ಏನಾಗುತ್ತೆ ರೀ? CS3 ಗ್ರೂಪ್ ಅಂದರೆ ಏನು? ದಿಸ್ ಇಸ್ ಅವರ್ ಅಲ್ಕಾಲಿ ಗ್ರೂಪ್. ಇದ್ರ ಹೆಸರು ಏನು? ಅಲ್ಕ್ ಮೀನ್ಸ್ ನಂಬರ್ ಆಫ್ ಕಾರ್ಬನ್, ವೈಲ್ ರಿಪ್ರೆಸೆಂಟ್ಸ್ ಸೈಡ್ ಚೈನ್. ಎಷ್ಟಿದೆ ಇಲ್ಲಿ ಅಲ್ಕ್ ಅಂತಂದರೆ 1 ಕಾರ್ಬನ್. ಸೊ ಮಿಥೈಲ್ ಗ್ರೂಪ್ ಇದು. ಸೊ ದಿಸ್ ಈಸ್ ಮಿಥೈಲ್ ಅಮೈನ್. ಇದರ ಹೆಸರು ಏನು? ಮಿಥೈಲ್ ಅಮೈನ್. ಮಿಥೈಲ್ ಅಮೈನ್, ಸಿಂಪ್ಲಿ ಮಿಥೈಲ್ ಅಮೈನ್ ಅಂತ ಕರಿತೀವಿ. ಹೌದಾ? ಈ IUPAC ಅಲ್ಲಿ ಏನು ಮಾಡಬೇಕು ಗೊತ್ತಾ? ನೇಮಿಂಗ್ ಮಾಡಬೇಕಾದ್ರೆ, ಸೊ ದೇ ಆರ್ ನೇಮ್ಡ್ ಆಸ್ ಅಲ್ಕೇನ್ ಅಮೈನ್ಸ್. ಏನಂತ ನೇಮ್ ಮಾಡ್ತೀವಿ ಹೋಗೋಣ? ಅಲ್ಕೇನ್ ಅಮೈನ್ ಅಂತ ನೇಮ್ ಮಾಡ್ತೀವಿ. ನೋಡಿ, ಅಲ್ಕೇನ್ ಅಂತಂದ್ರೆ ಏನು? ಸ್ಪೆಲ್ಲಿಂಗ್ ಏನು? ALKANE ಅಂತ ಬರಿತಿದ್ದೀವಾ? ಬಟ್ ಏನು ಮಾಡ್ಬೇಕು ನಾವು? ಈ ವರ್ಡನ್ನು ರಿಪ್ಲೇಸ್ ಮಾಡಿ ಅಮೈನ್ ಅಂತ ವರ್ಡನ್ನು ಪ್ಲೇಸ್ ಮಾಡಬೇಕು. ಈ ವರ್ಡ್ ಇಸ್ ರಿಪ್ಲೇಸ್ಡ್ ವಿತ್ ದ ವರ್ಡ್ ಅಮೈನ್. ನೋಡಿ, ಹೌದಾ? ಸೊ ಇಲ್ಲಿ ಇದೆ, ಈ ಕಂಪೌಂಡರ್ ನಾವು ಯಾವ ಥರ ನೇಮ್ ಮಾಡ್ಬೋದು? ಎಷ್ಟು ಕಾರ್ಬನ್ ಇದೆ? 1 ಕಾರ್ಬನ್. ಹೌದಾ? ಸೊ 1 ಕಾರ್ಬನ್ ಅಂದರೆ ಏನು? ಮಿಥೇನ್ ಅಂತ ಕರಿತೀವ ನಾವು. ಮಿಥೇನ್. ಈ ಬರಿಬಾರ್ದಿಲ್ಲ, ಏನು ಬರಿಬೇಕು? ಅಮೈನ್ ಅಂತ ಬರಿಬೇಕು. ಮಿಥೇನ್ ಅಮೈನ್. ಮಿಥೇನ್ ಅಮೈನ್. ಅರ್ಥ ಆಯ್ತಾ ಇದು? IUPAC ನೇಮಿಂಗು ಇಲ್ಲಿ ನೋಡಿ. CH3 CH2 NH2 ಇಥೈಲ್ ಅಮೈನ್. ಇದು ಇಥೇನ್ ಅಮೈನ್. CH3 CH2 CH2 NH2 3 ಕಾರ್ಬನ್ ಇದೆಯಾ ಇಲ್ಲಿ? ಸೊ 3 ಕಾರ್ಬನ್ ಇದೆ, ಅದು ಸ್ಟ್ರೇಟ್ ಚೈನಲ್ಲಿ ಇದೆ, ಬ್ರಾಂಚಿಂಗ್ ಇಲ್ಲ. ಏನಿದು? N ಪ್ರೊಪೈಲ್ ಅಮೈನ್. ಎನ್ ಮೀನ್ಸ್ ನಾರ್ಮಲ್ ಚೈನ್. N ಪ್ರೊಪೈಲ್ ಅಮೈನ್. ಹೌದಾ? ಸೊ ಇದ್ರದ್ದು ನಾವು IUPAC ನೇಮ್ ಏನಂತ ಮಾಡಬೇಕು? IUPAC ಅಲ್ಲಿ ಏನು ಕರಿಬೇಕು ನಾವು? 3 ಕಾರ್ಬನ್ ಇದ್ರೆ ಪ್ರೊಪೇನ್. ಪ್ರೊಪೇನ್ ಆ್ಯಂಡ್ ದ ಅಮೈನ್ ಈಸ್ ಪ್ರೆಸೆಂಟ್ ಅಟ್ 1 ಪೊಸಿಷನ್. ಪ್ರೊಪೇನ್ 1 ಅಮೈನ್. ಹೌದಾ? ಪ್ರೊಪೇನ್ 1 ಅಮೈನ್. ಪ್ರೊಪೇನ್ 1 ಅಮೈನ್. ಅರ್ಥ ಆಯ್ತಾ ಇದು? ಕ್ಲಿಯರ್ ಆಯ್ತಾ ಇದು? ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೈಟ್ರೋಜನ್ ಮಿಡಲ್ ಇದೆ. ಒನ್ ಸೈಡ್ ಏನಿದೆ? CH2 CH3 ಇದೆ. ಇನ್ನೊಂದು ಸೈಡ್ ಏನಿದೆ? CS3 ಗ್ರೂಪ್ ಇದೆ. ಹೌದಾ? ಡಿಯರ್ ಫ್ರೆಂಡ್ಸ್, ಏನು ಮಾಡಬೇಕು ಗೊತ್ತಾ ನೀವು? ಈ ಥರ ಇದ್ದಾಗ ಯಾವುದು ಲಾಂಗ್ ಚೈನ್ ಇರುತ್ತಲ್ಲ, ಎಲ್ಲಿ ನಂಬರ್ ಆಫ್ ಕಾರ್ಬನ್ ಜಾಸ್ತಿ ಇರುತ್ತಲ್ಲ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಪೇರೆಂಟ್ ಚೈನ್. ಎಲ್ಲಿ ನಂಬರ್ ಆಫ್ ಕಾರ್ಬನ್ ಜಾಸ್ತಿ ಇರುತ್ತಲ್ಲ, ಅದೇನು? ಪೇರೆಂಟ್ ಚೈನ್. ನಂಬರ್ ಆಫ್ ಕಾರ್ಬನ್ ಕಡಿಮೆ ಇರೋದು ಸೈಡ್ ಚೈನ್. ಈ ನೈಟ್ರೋಜನ್ ಮೇಲೆ, ಈ ನೈಟ್ರೋಜನ್ NH ಗ್ರೂಪ್ ಮೇಲೆ ಈ ಕಡೆ ಪೇರೆಂಟ್ ಚೈನ್ ಇದೆ, 2 ಕಾರ್ಬನ್ ಇರೋದು. ಈ ಕಡೆ ಸೈಡ್ ಚೈನ್ ಇದೆ, 1 ಕಾರ್ಬನ್ ಇರೋದು. ಹೌದಾ? ಸೊ ದ ನೇಮ್ ಆಫ್ ಸಚ್ ಅಮೈನ್ಸ್, ಈ ಥರ ಇರೋ ಅಮೈನ್ಗೆ ನೇಮ್ ಹೆಂಗೆ ಮಾಡಬೇಕು ಗೊತ್ತಾ? ಈ ಸೈಡ್ ಚೈನ್ ಯಾರಿಗೆ ಅಟ್ಯಾಚ್ ಆಗಿದೆ? ನೈಟ್ರೋಜನ್ಗೆ. ಸೊ ಈ ಗ್ರೂಪ್ ಹೆಸರು ಏನು? ಮಿಥೈಲ್. N ಮಿಥೈಲ್. ನೈಟ್ರೋಜನ್ ಮೇಲೆ ಇದೆ ತಾನೇ ಇದು ಮಿಥೈಲ್ ಗ್ರೂಪ್. ಸೊ ಇಟ್ ಈಸ್ N ಮಿಥೈಲ್ ಇಥೇನ್ ಅಮೈನ್. ನೋಡಿ, N ಮಿಥೈಲ್ ಇಥೇನ್ ಅಮೈನ್. ನಿಮಗೆ ಈ ಥರ ಕಾಮನ್ ನೇಮ್ ಕೊಡೋದು ಕಡಿಮೆ ಎಕ್ಸಾಮಲ್ಲಿ, CET ಎಕ್ಸಾಮಲ್ಲಿ. ಹೌದಾ? IUPAC ನೇಮ್ ಮೇಲೇ ಜಾಸ್ತಿ ಕ್ವಶನ್ಸ್ ಬರೋದು. ಸೊ ದ ನೇಮ್ ಈಸ್ N ಮಿಥೈಲ್ ಇಥೇನ್ ಅಮೈನ್. ಅರ್ಥ ಆಯ್ತಾ ಇದು? ನೋಡಿ, ಎಲ್ಲಿ ಕಾರ್ಬನ್ ಜಾಸ್ತಿ ಇರುತ್ತಲ್ಲ ಅದನ್ನ ಏನು ಮಾಡಬೇಕು? ಪೇರೆಂಟ್ ಚೈನ್ ಅಂತ ತಗೋಬೇಕು. ನಂಬರ್ ಆಫ್ ಕಾರ್ಬನ್ ಕಡಿಮೆ ಇರೋದೇನು? ಸೈಡ್ ಚೈನ್ ಆಗಿರುತ್ತೆ. ಯಾವಾಗಿದು? ಇನ್ ಕೇಸ್ ನೈಟ್ರೋಜನ್ ಮೇಲೆ ಬೇರೆ ಬೇರೆ ಅಲ್ಕೈಲ್ ಗ್ರೂಪ್ ಇದ್ದರೆ, ಅಥವಾ NH2 ಗ್ರೂಪ್ ಡೈರೆಕ್ಟಾಗಿ ಏನಾದರೂ ನಮ್ಮ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ಏನು ತೊಂದರೆ ಇಲ್ಲ, ಡೈರೆಕ್ಟಾಗಿ ನಾವು ನೇಮ್ ಮಾಡ್ಬೋದು. ಇಲ್ಲಿದೆ ನೋಡಿ. ಸೊ ದೇರ್ ಆರ್ 3 ಕಾರ್ಬನ್ಸ್ ಆ್ಯಂಡ್ ಎಟ್ ದಿ ಮಿಡಲ್ ಕಾರ್ಬನ್ ವಿ ಹ್ಯಾವ್ ಗಾಟ್ NH2 ಗ್ರೂಪ್. 3 ಕಾರ್ಬನ್ ಅಂದರೆ ಏನದು? ಪ್ರೊಪ್.
ಪ್ರೋಪೇನ್. ಹೌದಾ? ಸೆಕೆಂಡ್ ಕಾರ್ಬನ್ಗೆ ಏನಿದೆ? ಅಮೈನ್ ಗ್ರೂಪ್ ಇದೆ. ಸೊ ಇಟ್ ಈಸ್ ಪ್ರೊಪೇನ್ ಟು ಅಮೈನ್. ಪ್ರೊಪೇನ್ ಟು ಅಮೈನ್. ದಟ್ ಟು ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ಅಮೈನ್. ಅಲ್ಲಿ ಏನು ಟು ಇದೆಲ್ಲ ಅದು ಇಂಡಿಕೇಟ್ ಮಾಡುತ್ತಾ ಅಮೈನ್ ಎಲ್ಲಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ನಾವು ಸಿಂಪ್ಲಿ ಪ್ರೊಪೇನ್ ಅಮೈನ್ ಅಂತ ಕರೆದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಹೇಳ್ರಿ? ಏನು ಅಮೈನು ಲಾಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯೋ ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯೋ ಗೊತ್ತಾಗೋದಿಲ್ಲ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಇಂಡಿಕೇಟ್ ದ ಪೊಸಿಷನ್ ಆಫ್ ಅಮೈನ್ ಗ್ರೂಪ್. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಈ ನೈಟ್ರೋಜನ್ ಮೇಲೆ ಈ ಕಡೆನೂ CH3, ಈ ಕಡೆನೂ CH3, ಈ ಕಡೆನೂ CH3, ಮೂರು ಕಡೆ ಗ್ರೂಪ್ ಸೇಮ್ ಇದೆ ಪಾಪಲ್ಲ. ಹೌದಾ? ಸೊ ಇನ್ ದಿಸ್ ಕಂಡೀಷನ್ ಅವಾಗ ಏನು ಮಾಡಬೇಕು? ಒಂದು ಕಾರ್ಬನನ್ನು ಪೇರೆಂಟ್ ಚೈನ್ ಅನ್ಕೋಬೇಕು, ಉಳಿದೆರಡು ಕಾರ್ಬನ್ ಏನವು ಸೈಡ್ ಚೈನ್ಸ್. ಸೊ ನೆಸೆಸರಿಲಿ ಏನು ಮಾಡಬೇಕು ಗೊತ್ತಾ? ನಾವು ಜಾಸ್ತಿ ಕಾರ್ಬನ್ ಇರೋದು ಪೇರೆಂಟ್ ಚೈನ್. ಬಟ್ ಈಗ ನಮ್ಮ ಗಿವನ್ ಕಂಪೌಂಡ್ ಏನಿದೆ? ಆಲ್ ಆರ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ಕಾರ್ಬನ್ಸ್. ಸೊ ನಾವು ಒಂದನ್ನು ಏನು ತಗೋ ಅನ್ಕೋತೀನಿ ನಾನು, ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಪೇರೆಂಟ್ ಚೈನ್. ಸೊ ದಿಸ್ ಈಸ್ ಮಿಥೈಲ್, ದಿಸ್ ಈಸ್ ಮಿಥೈಲ್. ಈ ಮಿಥೈಲ್ ಗ್ರೂಪ್ ಯಾರ ಮೇಲೆ ಅಟ್ಯಾಚ್ ಆಗಿದೆ? ನೈಟ್ರೋಜನ್ ಮೇಲೆ. ಸೊ ದಿಸ್ ಈಸ್ ಎನ್ ಮಿಥೈಲ್. ಇಟ್ ಈಸ್ ಆಲ್ಸೋ ಎನ್ ಮಿಥೈಲ್, ಎನ್ ಡೈಮಿಥೈಲ್. ಆ ಪೊಸಿಷನನ್ನು ಎರಡು ಸರ್ತಿ ಮೆನ್ಷನ್ ಮಾಡಬೇಕು. ಹೌದಾ? ನಂಬರ್ ಇದ್ರ ಮಾಡ್ತೀವಿ ಹೋದಿಲ್ಲ ನಾವು? ದ 1,1 ಡೈಬ್ರೋಮೋ, 1,1 ಡೈಕ್ಲೋರೋ, 2,2 ಡೈಕ್ಲೋರೋ ಅಂತಿದೀವ. ಹಾಗೆ ಇದು N, ಡೈಮಿಥೈಲ್ ಮಿಥೇನಮೈನ್. N, ಡೈಮಿಥೈಲ್ ಮಿಥೇನಮೈನ್, ಮಿಥೇನ್ ಅಮೈನ್. ಹೌದಾ? ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು 1 2 3 4 ಕಾರ್ಬನ್ ಇದೆಯಾ? ಡೆಫಿನೆಟ್ಲಿ ಇಟ್ ಈಸ್ ಅವರ್ ಪೇರೆಂಟ್ ಚೈನ್. ಇಲ್ಲಿ 2 ಕಾರ್ಬನ್ ಇದೆ, ಇಲ್ಲಿ 2 ಕಾರ್ಬನ್ ಇದೆ. ಹೌದಾ? ಸೊ ಈ ಥರ ಏನು ಮಾಡ್ಬೇಕು? ಇದನ್ನು N, ಡೈ ಇಥೈಲ್. ಈ ಗ್ರೂಪ್ ಯಾವುದು? ಇಥೈಲ್ ಗ್ರೂಪು. N ಡೈ ಇಥೈಲ್, ಡೈ ಇಥೈಲ್. ಮುಗಿತಾ? ಎಷ್ಟು ಕಾರ್ಬನ್ ಇದೆ ಇಲ್ಲಿ? 4 ಕಾರ್ಬನ್ ಇದೆ. 4 ಕಾರ್ಬನ್ ಅಂದ್ರೆ ಬ್ಯೂಟೇನ್. ಸೊ ಈ ಬ್ಯೂಟೇನಲ್ಲಿ ಯಾವ ಕಾರ್ಬನ್ ಮೇಲೆ ನಮಗೆ ಇದು ನೈಟ್ರೋಜನ್ ಅಟ್ಯಾಚ್ ಆಗಿದೆ? ಫಸ್ಟ್ ಕಾರ್ಬನ್ ಮೇಲೆ ತಾನೆ. ಸೊ ಬ್ಯೂಟೇನ್ 1 ಅಮೈನ್, ಬ್ಯೂಟೇನ್ 1 ಅಮೈನ್. N, ಡೈ ಇಥೈಲ್ ಬ್ಯೂಟೇನ್ 1 ಅಮೈನ್. ಆಯ್ತಾ ಇದು? ಓಕೆ. ಇನ್ ಕೇಸ್ ಏನಾದರೂ ಇಲ್ಲಿ ಒಂದು ಇಥೈಲ್ ಗ್ರೂಪ್ ಇತ್ತು, ಇನ್ನೊಂದು ಮಿಥೈಲ್ ಗ್ರೂಪ್ ಇದ್ರೆ, ಇಫ್ ಅನದರ್ ಗ್ರೂಪ್ ಈಸ್ ಮಿಥೈಲ್ ಗ್ರೂಪ್, ಅವಾಗ ಏನು ಮಾಡಬೇಕು? ಅಲ್ಫಾಬೆಟಿಕಲಿ ಅರೇಂಜ್ಮೆಂಟ್ ಮಾಡಬೇಕು. ಹೌದಾ? ಅವಾಗ ಏನಾಗುತ್ತೆ? ಎನ್ ಇಥೈಲ್, ಎನ್ ಮಿಥೈಲ್, ಬ್ಯೂಟೇನ್ 1 ಅಮೈನ್ ಆಗುತ್ತೆ. ಯಾವಾಗ? ಇನ್ ಕೇಸ್ ಒಂದು C2H5 ಗ್ರೂಪ್ ಬದಲು ಏನಾದರೂ CH3 ಗ್ರೂಪ್ ಇದ್ದಿದ್ರೆ, ಅದ್ರ ಜಾಗದಲ್ಲಿ ಇನ್ನೊಂದು CH3 ಗ್ರೂಪ್ ಇದ್ದಿದ್ರೆ, ದ ಎನ್ ಇಥೈಲ್, ಈ ಫಸ್ಟ್ ಬರುತ್ತಲ್ಲ ಅಲ್ಫಾಬೆಟಿಕಲಿ, ಎನ್ ಇಥೈಲ್, ಎನ್ ಮಿಥೈಲ್, ಬ್ಯೂಟೇನ್ 1 ಅಮೈನ್. ಹೌದಾ? ನೋಡಿ, ಈ ಡಬಲ್ ಬಾಂಡ್ ಇದ್ದಾಗ ಇನ್ ಕೇಸ್ ಡಬಲ್ ಬಾಂಡ್ ಇದ್ರೂ ಕೂಡ ದ ಅಮೈನ್ ಗ್ರೂಪ್ಸ್ ವಿಲ್ ಹ್ಯಾವ್ ಹೈಯರ್ ಪ್ರಿಫರೆನ್ಸ್ ದ್ಯಾನ್ ಡಬಲ್ ಬಾಂಡ್. ಡಬಲ್ ಬಾಂಡ್ಗಿಂತ ಜಾಸ್ತಿ ರೆಸ್ಪೆಕ್ಟ್ ಯಾರಿಗಿರುತ್ತಾ? ಅಮೈನ್ಸ್ಗೆ ಇರುತ್ತೆ. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಸೊ ಎಲ್ಲಿ ಅಮೈನ್ ಅಟ್ಯಾಚ್ ಆಗಿರುತ್ತಲ್ಲ, ನೈಟ್ರೋಜನ್ ಎಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ, ಅದಕ್ಕೆ ನಾವು 1 ಅಂತ ಕೊಡಬೇಕು ಆ ಕಾರ್ಬನ್ಗೆ. ಹೌದಾ? 1 2 3. ಹೌದಾ? 3 ಕಾರ್ಬನ್ ಇದೆ, ಪ್ರೋಪ್. ಡಬಲ್ ಬಾಂಡ್ ಇದೆ, ಈನ್. ಎಲ್ಲಿದೆ ಇದು? ಸೆಕೆಂಡ್ ಕಾರ್ಬನ್ ಮೇಲೆ ಇದೆ. ದ ಪ್ರೋಪ್ 2 in 1 ಅಮೈನ್. ಪ್ರೋಪ್ 2 in 1 ಅಮೈನ್. ಅರ್ಥ ಆಯ್ತಾ? ನೋಡಿ, ಇದು CH2 ಗ್ರೂಪ್ಗಳು 6 ಇದೆ. ಈ ಕಡೆ ಒಂದು ಅಮೈನ್ ಇದೆ, ಈ ಕಡೆ ಒಂದು ಅಮೈನ್ ಇದೆ. ನೋಡಿ, 6 ಕಾರ್ಬನ್ ಇದೆ. ಫಸ್ಟ್ ಕಾರ್ಬನ್ ಮೇಲೆ ಒಂದು ಅಮೈನ್ ಗ್ರೂಪ್ ಇದೆ, ಲಾಸ್ಟ್ ಕಾರ್ಬನ್ ಮೇಲೆ ಒಂದು ಅಮೈನ್ ಗ್ರೂಪ್ ಇದೆ. ಸೊ ಈ ಥರ ಹೆಂಗೆ ನೀವು ಮಾಡಬೇಕು? 1,6 ಇಂದು 1,6 ಅಲ್ಲಿ ನಮಗೆ ನಮ್ಮ ಏನಿದೆ? ಫಂಕ್ಷನಲ್ ಗ್ರೂಪ್ ಇದೆ. ಹೌದಾ? ಮಿಡಲ್ ಇರೋ ಕಾರ್ಬನ್ ಎಷ್ಟು? 6 ಕಾರ್ಬನ್. ಹೆಕ್ಸೇನ್ 1,6 ಡೈ ಅಮೈನ್. ಹೆಕ್ಸೇನ್ 1,6 ಡೈ ಅಮೈನ್. ಅರ್ಥ ಆಯ್ತಾ? ದೀಸ್ ಆರ್ ಅರೋಮೆಟಿಕ್ ಅಮೈನ್ಸ್. ಅರೋಮೆಟಿಕ್ ಅಮೈನ್ಸ್ಗಳು ಯಾವ ಥರ ನೇಮ್ ಮಾಡಬೇಕು? ವಿ ಶುಡ್ ನೇಮ್ ದ ಅರೋಮೆಟಿಕ್ ಅಮೈನ್ಸ್ ಇನ್ ದಿಸ್ ಮ್ಯಾನರ್. ಹೌದಾ? ಅರೋಮೆಟಿಕ್ ಅಮೈನ್ಗಳನ್ನ ನಾವೇನು ಮಾಡ್ತೀವಿ? ಈ ಥರ ನೇಮಿಂಗ್ ಮಾಡ್ತೀವಿ. ನೋಡಿ, ಇಲ್ಲೇನಿದೆ? ಬೆಂಜಿನ್ ರಿಂಗ್ ಮೇಲೆ NH2 ಗ್ರೂಪ್ ಇದೆ. ದ NH2 ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ ಬೆಂಜಿನ್ ರಿಂಗ್. ಹೌದಾ? ಸೊ ದಿಸ್ ಕಂಪೌಂಡ್ ಈಸ್ ಕಾಲ್ಡ್ ಆಸ್ ಅನಿಲೀನ್. ಏನಂತ ಕರಿತೀವಿ ನಾವು? ಇದನ್ನು ಅನಿಲೀನ್ ಅಂತ ಕರಿತೀವಿ. ಹೌದಾ? ಅನಿಲೀನ್ ನೋಡಿ, ಕಾಮನ್ ನೇಮು ಅನಿಲೀನೇ, IUPAC ನೇಮು ಅನಿಲೀನೇ. ಅನಿಲೀನ್ ಆರ್ ಬೆಂಜಿನಮೈನ್. ಇಟ್ ಈಸ್ ಕಾಲ್ಡ್ ಆಸ್ ಅನಿಲೀನ್ ಆರ್ ಬೆಂಜಿನಮೈನ್. ಎರಡನ್ನೂ ಕರಿಬಹುದು, ಏನು ತೊಂದರೆ ಇಲ್ಲ. ಹೌದಾ? ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಏನು ಮಾಡಬೇಕು? ಇಫ್ ಟು ದಿ ವಿತ್ ದಿಸ್ NH2 ಗ್ರೂಪ್, ಇಫ್ CH3 ಗ್ರೂಪ್ ಇಸ್ ಪ್ರೆಸೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಟೊಲುಡಿನ್. ಏನು ಕರಿತೀವಿ ಅದನ್ನು? ಟೊಲುಡಿನ್ ಅಂತ ಕರಿತೀವಿ. ಇಟ್ ಈಸ್ ಪ್ರೆಸೆಂಟ್ ಆಟ್ ಆರ್ಥೋ ಪೊಸಿಷನ್. CH3 ಇದೆ, ಆರ್ಥೋ ಪೊಸಿಷನ್ದಲ್ಲಿದೆ. ಸೊ ಆರ್ಥೋ ಟೊಲುಡಿನ್.
ನಾವೇನು ಮಾಡ್ಬೇಕೀಗ, ಈ ಕಾರ್ಬನ್ ನಂಬರ್ 1, ಈ ಕಾರ್ಬನ್ ನಂಬರ್ 2, ಎರಡನೇ ಕಾರ್ಬನ್ ಮೇಲೆ ಏನಿದೆ, CS ಗ್ರೂಪ್ ಇದೆ, ಹೌದಾ. ಸೊ ದಿಸ್ ಈಸ್ 2-ಮಿಥೈಲ್ ಅನಿಲೀನ್. 2-ಮಿಥೈಲ್ ಅನಿಲೀನ್. ಇದು 4-ಬ್ರೋಮೋ ಅನಿಲೀನ್. 4-ಬ್ರೋಮೋ ಬೆಂಜಿನಮೈನ್ ಅಥವಾ 4-ಬ್ರೋಮೋ ಅನಿಲೀನ್. ಬೆಟರ್ ನೀವೇನು ಮಾಡಿ, ಅನಿಲೀನ್ ಅಂತ ಇರೋ ವರ್ಡನ್ನು ಯೂಸ್ ಮಾಡಿ. ದ್ಯಾಟ್ಸ್ ಟು ಗುಡ್. ದಿಸ್ ಈಸ್ ನೋಡಿ, ಇಲ್ಲಿ ಏನಾಗಬೇಕು ಗೊತ್ತಾ, ನೈಟ್ರೋಜನ್ನು ಬೆಂಜಿನ್ ರಿಂಗ್ ಮೇಲೆ ಅಟ್ಯಾಚ್ ಆಗಿದೆ. ಆಸ್ ವೆಲ್ ಆಸ್ ಟು ದಿಸ್ ನೈಟ್ರೋಜನ್ ದೇರ್ ಆರ್ 2 CS3 ಗ್ರೂಪ್ಸ್, ಹೌದಾ. ಅವನ್ನ ನೇಮ್ ಮಾಡ್ತೀವಲ್ಲ, ಸೇಮ್ ಅದೇ ಮ್ಯಾನರಲ್ಲಿ ನೇಮ್ ಮಾಡಬೇಕು. N, ಡೈಮಿಥೈಲ್. N, ಡೈಮಿಥೈಲ್ ಬೆಂಜಿನಮೈನ್ ಅಥವಾ NN ಡೈಮಿಥೈಲ್ ಅನಿಲಿನ್ ಅಂದರೂ ಓಕೆ. NN ಡೈಮಿಥೈಲ್ ಅನಿಲಿನ್ ಅಂತ ಕರೆದ್ರು ಓಕೆ. ಅರ್ಥ ಆಯ್ತಾ ಇದು ಕ್ಲಿಯರ್ ಆಗಿ? ಓಕೆ. ಪ್ರಿಪರೇಷನ್ ಆಫ್ ಅಮೈನ್ಸ್. ದೆನ್ ಹೌ ಡಸ್ ಅಮೈನ್ಸ್ ಆರ್ ಪ್ರಿಪೇರ್ಡ್, ಹೌದಾ. ಇವೆಲ್ಲ ಸಿಂಪಲ್ ಮೆಥಡ್ಸ್ ಇದೆ, ಒಂಚೂರು ನೆನಪಿಟ್ಕೊಂಡ್ರೆ ಒಳ್ಳೆಯದು, ಹೌದಾ. ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್ಸ್. ಅಮೈನ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ದಿ ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್ಸ್. ಇಂಪಾರ್ಟೆಂಟ್ ಮೆಥಡ್ ಇದು, ಹೌದಾ. ಸಿ ವೆನ್ ಎವರ್ ಇಫ್ ಯು ಹ್ಯಾವ್ ನೈಟ್ರೋ ಕಂಪೌಂಡ್ಸ್, ನಿಮ್ಮ ಏನಾದರೂ NO2 ಗ್ರೂಪ್ ಇದ್ದರೆ, ನೈಟ್ರೋ ಅಂದರೆ ಏನು, NO2 ಗ್ರೂಪ್ ಇದ್ದರೆ ಅವುಗಳನ್ನು ರೆಡ್ಯೂಸ್ ಮಾಡಿದ್ರೆ, ದ ರಿಡಕ್ಷನ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಹೈಡ್ರೋಜನ್ ಇನ್ ಪೆಲಾಡಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಇಥನಾಲ್ ಮೀಡಿಯಮ್, ಆರ್ ಟಿನ್ ಇನ್ HCl, ಆರ್ ಐರನ್ ಇನ್ HCl, ಹೌದಾ. ಇದಕ್ಕೆಲ್ಲ ಏನು ಕರಿತೀವಿ ನಾವು, ಕೆಟಲೈಟಿಕ್ ಹೈಡ್ರೋಜನೇಷನ್ ಅಂತ ಕರಿತೀವಿ, ಹೌದಾ. ಸೊ ಇನ್ ದಿಸ್ ಕಂಡೀಷನ್ ವಾಟ್ ಹ್ಯಾಪನ್ಸ್, ಅವರ್ NO2 ಗ್ರೂಪ್ ಈಸ್ ಕನ್ವರ್ಟೆಡ್ ಇಂಟು NH2 ಗ್ರೂಪ್. NO2 ಗ್ರೂಪ್ ಏನಾಗುತ್ತೆ, NH2 ಆಗುತ್ತೆ. ನೋಡಿ, ನಾರ್ಮಲ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯೂಸ್ ಮಾಡಿದ್ರೆ, ಸೊ ದೀಸ್ ಆರ್ ರೆಡ್ಯೂಸಿಂಗ್ ಏಜೆಂಟ್ಸ್. ನೀವು ನಾರ್ಮಲ್ ಇರೋ ರೆಡ್ಯೂಸಿಂಗ್ ಏಜೆಂಟ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನಮಗೆ, ವಿ ವಿಲ್ ಹ್ಯಾವ್ ಅವರ್ ಅಮೈನ್ಸ್, ಹೌದಾ. ಸೊ ಇವುಗಳಿಗೆ ನಾವು ಏನು ಕರಿತೀವಿ ಅಂದರೆ IUPACಲ್ಲಿ ನೈಟ್ರೋ ಅಲ್ಕೇನ್ ಅಂತ ಕರಿತೀವಿ. ನೈಟ್ರೋ ಅಲ್ಕೇನ್ಸ್, ಹೌದಾ. ದಿಸ್ ನೈಟ್ರೋ ಅಲ್ಕೇನ್ಸ್ ಆರ್ ಕನ್ವರ್ಟೆಡ್ ಇಂಟು ಅವರ್ ಅಲ್ಕೈನ್ ಅಮೈನ್ಸ್, ಹೌದಾ. ಸಿ ಇವನ್ ನೀವು ನಾರ್ಮಲ್ ಅಲಿಪೆಟಿಕ್ ತೊಗೊಂಡ್ರು ಬರುತ್ತೆ. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ CH3 CH2 NO2, ಈ ಕಂಪೌಂಡ್ಗೆ ನೀವೇನಾದರೂ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಎನಿ ಮೆಟಲ್ ಕೆಟಲಿಸ್ಟ್ ಲೈಕ್ ಪೆಲಾಡಿಯಮ್ ಆರ್ ಟಿನ್ ಆರ್ ಎನಿಥಿಂಗ್ ಏನಾದರೂ ನೀವು ಆ್ಯಡ್ ಮಾಡಿದ್ರೆ, ಟಿನ್ ಇನ್ HCl ಏನಾದರೂ ಆ್ಯಡ್ ಮಾಡಿದ್ರೆ, ಯು ವಿಲ್ ಗೆಟ್ CH3 CH2 NH2. ನೋಡಿ, ನೈಟ್ರೋ ಅಲ್ಕೇನ್ಸ್ ಆರ್ ಕನ್ವರ್ಟೆಡ್ ಇಂಟು ಅಲ್ಕೇನ್ ಅಮೈನ್ಸ್, ಹೌದಾ. ನೆನಪುಡಿತಲ್ಲ ಇದು? ಸಿಂಪ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ ಇಲ್ಲಿ, ರಿಡಕ್ಷನ್ ರಿಯಾಕ್ಷನ್. ನೆಕ್ಸ್ಟ್, ರಿಡಕ್ಷನ್ ಆಫ್ ನೈಟ್ರೈಲ್ಸ್. ಇದು ಇಂಪಾರ್ಟೆಂಟ್. ಇದು ರಿಡಕ್ಷನ್ ಆಫ್ ನೈಟ್ರೈಲ್ಸ್. ಸೊ ನೈಟ್ರೈಲ್ ಅಂತಂದರೆ ಸೈನೈಡ್. ನೈಟ್ರೈಲ್ಸ್ ಆರ್ ನಥಿಂಗ್ ಬಟ್ ಸೈನೈಡ್. ಇವಾಗ ಏನು ಕರಿತೀವಿ ನಾವು, ಸೈನೈಡ್ ಅಂತಲೂ ಕರಿತೀವಿ, ಸೈನೈಡ್ಸ್. Nitriles on reduction with lithium aluminum hydride. One of the strongest reducing agent of our organic chemistry. Organic chemistry strong reducing agent ಇದು lithium aluminum hydride, ಹೌದಾ. ಸಿ ಅಥವಾ ಇದನ್ನು ನಾವು ಏನು ಮಾಡ್ಬೋದು, ಕೆಟಲೈಟಿಕ್ ಹೈಡ್ರೋಜನೇಷನ್ ಮಾಡ್ಬೋದು. ಕೆಟಲೈಟಿಕ್ ಹೈಡ್ರೋಜನೇಷನ್ ಅವಾಗ ನೋಡಿದೀವಲ್ಲ ಆ ಮೆಥಡ್. ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಸಮ್ ಕೆಟಲಿಸ್ಟ್, ದೇ ವಿಲ್ ಪ್ರೊಡ್ಯೂಸ್ ಪ್ರೈಮರಿ ಓನ್ಲಿ ಪ್ರೈಮರಿ ಅಮೈನ್ಸ್. ನೆನಪಿರಲಿ, ಏನು ಬರುತ್ತೆ ನಮಗೆ ಇಲ್ಲಿ, ಪ್ರೈಮರಿ ಅಮೈನ್ ಬರುತ್ತೆ, ಹೌದಾ. ದಿಸ್ ರಿಯಾಕ್ಷನ್ ಈಸ್ ಯೂಸ್ಡ್ ಫಾರ್ ಅಸೆಂಟ್ ಆಫ್ ಅಮೈನ್ ಸಿರೀಸ್. ಅಸೆಂಟ್ ಅಂದರೆ ಏನು ಗೊತ್ತಾ, ಈ ನಾರ್ಮಲ್ ಕಂಪೌಂಡ್ ಇರುತ್ತೆ, ಅದರಲ್ಲಿ ನಂಬರ್ ಆಫ್ ಕಾರ್ಬನ್ಸ್ ಕಡಿಮೆ ಇರುತ್ತೆ ಕಾರ್ಬನ್ ಚೈನಲ್ಲಿ. ಆ ಕಾರ್ಬನ್ ಚೈನಲ್ಲಿ ನಂಬರ್ ಆಫ್ ಕಾರ್ಬನ್ ಇನ್ಕ್ರೀಸ್ ಮಾಡೋಕ್ಕೆ ಯಾವ ರಿಯಾಕ್ಷನ್ ಮಾಡ್ತೀವಲ್ಲ ಅವುಗಳಿಗೆ ಏನು ಕರಿತೀವಿ ನಾವು, ಅಸೆಂಟ್ ಆಫ್ ಸಿರೀಸ್ ಅಂತ ಕರಿತೀವಿ. ಇನ್ ಕೇಸ್ ನಮ್ಮ ಕಾರ್ಬನ್ ಚೈನಲ್ಲಿ ನಂಬರ್ ಆಫ್ ಕಾರ್ಬನ್ ಕಡಿಮೆ ಮಾಡಿದ್ರೆ ಅದೇನು, ಡಿಸೆಂಟ್ ಆಫ್ ಸಿರೀಸ್, ಹೌದಾ. ನೋಡೋಣ ಈಗ ಇಲ್ಲಿ ಏನಾಗುತ್ತೆ ಅಂತಂದರೆ, C(R)C∧N. ದಿಸ್ ಇಸ್ ಅವರ್ ನೈಟ್ರೋ ಗ್ರೂಪ್. ಸಾರಿ, ಇದು ನಮ್ಮದು ಸೈನೈಡ್ ಗ್ರೂಪ್, ನೈಟ್ರೈಲ್ ಗ್ರೂಪ್. ಈ ನೈಟ್ರೈಲ್ ಗ್ರೂಪ್ಗೆ ನೀವೇನಾದರೂ ಹೈಡ್ರೋಜನ್ಸ್ ಆ್ಯಡ್ ಮಾಡಿದ್ರೆ, ಇಫ್ ಯು ಆ್ಯಡ್ ಹೈಡ್ರೋಜನ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ನಿಕೆಲ್, ಆರ್ ಇಫ್ ಯು ಆ್ಯಡ್ lithium aluminum hydride LiAlH4, you are going to have RCH2NH2. ನೋಡಿ, ಮೊದಲು ಇಲ್ಲಿ ಇಷ್ಟು ಮಾತ್ರ ನಮ್ಗೆ ಅಲ್ಕೈಲ್ ಗ್ರೂಪ್ ಇತ್ತು, ಮೀನ್ಸ್ ಅಲ್ಕೈಲ್ ಚೈನ್ ಇತ್ತು. ಇದು ದಿಸ್ ಕಾರ್ಬನ್ ವಾಸ್ ಇನ್ ಫಂಕ್ಷನಲ್ ಗ್ರೂಪ್. ನೌ ದಿಸ್ ಕಾರ್ಬನ್ ಈಸ್ ಕಮ್ ಇನ್ ಟು ಅವರ್ ಲಾಂಗ್ ಚೈನ್, ಕಾರ್ಬನ್ ಚೈನ್ಗೆ ಬಂದುಬಿಡುತ್ತಾ. ಸೊ ನಂಬರ್ ಆಫ್ ಕಾರ್ಬನ್ ಇನ್ಕ್ರೀಸ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಇವೆಲ್ಲ ರಿಯಾಕ್ಷನ್ಸ್ ನಾವು ಡೈರೆಕ್ಟಾಗಿ ಕೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ, ದೇ ವಿಲ್ ಗಿವ್ ಒನ್ ಸಿರೀಸ್ ಆಫ್ ರಿಯಾಕ್ಷನ್. ಹೌ ಡು ಯು ಕನ್ವರ್ಟ್
ದಿಸ್ ಕಂಪೌಂಡ್ ಇಂಟು ದಿಸ್ ಕಂಪೌಂಡ್. ಹೌದಾ? ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಈ ಥರದ ರಿಯಾಕ್ಷನ್ಗಳನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ. ಮಿಡಲ್ ಏನಾಗುತ್ತೆ ಇವೆಲ್ಲ ಯೂಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇದನ್ನೆಲ್ಲ ಹೆಂಗೆ ನೆನ್ಪಿಟ್ಕೋಬೇಕು ಗೊತ್ತಾ? ರಿಡಕ್ಷನ್ ಆಫ್ ನೈಟ್ರಲ್ಸಲ್ಲಿ ಏನೇನಾಗುತ್ತೆ, ಫಸ್ಟ್ ರಿಯೇಜೆಂಟ್ ಯಾವುದು, ಹೌದಾ? ಸಬ್ಸ್ಟ್ರೇಟ್ ಯಾವುದು, ನೈಟ್ರಲ್ ಇಸ್ ಸಬ್ಸ್ಟ್ರೇಟ್. ರಿಯೇಜೆಂಟ್ ಯಾವುದು, ವಿ ಕ್ಯಾನ್ ಯೂಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆರ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಟಲ್ ಕೆಟಲಿಸ್ಟ್. ಹೌದಾ? ಏನು ಪ್ರಾಡಕ್ಟ್ ಬರುತ್ತೆ ನಮಗೆ, ನಾರ್ಮಲ್ ಅಲ್ಕೈನ್ಸ್ ಸಾರಿ ಯಾವುದು ಅಮೈನ್ಸ್ ಬರುತ್ತೆ, ನಾರ್ಮಲ್ ಅಮೈನ್ಸ್ ಬರುತ್ತೆ. ಅದು ಯಾವುದು, ನೆಸೆಸರಿಲಿ ಪ್ರೈಮರಿ ಅಮೈನ್ಸ್. ಯು ವಿಲ್ ಗೆಟ್ ಪ್ರೈಮರಿ ಅಮೈನ್ಸ್. ಹೌದಾ? ಇನ್ನೊಂದು ಬರುತ್ತೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಏನಪ್ಪ ಅಂತಂದರೆ, ಇಫ್ ಯು ರೆಡ್ಯೂಸ್ ದಿಸ್ ಕಂಪೌಂಡ್, ಎನ್ ಸಿ ಅಂದರೆ ಏನಿದು, ದಿಸ್ ಈಸ್ ಐಸೋನೈಟ್ರೈಲ್. ಇದ್ರ ಹೆಸರು ಏನು, ಐಸೋನೈಟ್ರೈಲ್ ಆರ್ ಐಸೋಸೈನೈಡ್ ರೀ. ಇದ್ರ ಹೆಸರು ಸೈನೈಡ್, ಇದ್ರ ಹೆಸರು ಐಸೋಸೈನೈಡ್. ಇದನ್ನೇನಾದರೂ ನೀವು ರೆಡ್ಯೂಸ್ ಮಾಡಿದ್ರೆ, ಇಫ್ ಯು ರೆಡ್ಯೂಸ್ ದಿಸ್ ಯು ವಿಲ್ ಗೆಟ್ ಸೆಕೆಂಡರಿ ಅಮೈನ್ಸ್. ಏನು ಬರುತ್ತೆ ನಿಮಗೆ, RNHCH3 ಬರುತ್ತೆ ನೋಡಿ. ಇಫ್ ಯು ರೆಡ್ಯೂಸ್ ದಿಸ್ ಕಂಪೌಂಡ್ ಯು ವಿಲ್ ಗೆಟ್ ಸೆಕೆಂಡರಿ ಅಮೈನ್. ಇಫ್ ಯು ರೆಡ್ಯೂಸ್ ನೈಟ್ರೈಲ್ಸ್ ಯು ವಿಲ್ ಗೆಟ್ ಪ್ರೈಮರಿ ಅಮೈನ್ಸ್. ನೆನ್ಪಿಟ್ಕೊಳ್ಳಿ ಇದನ್ನು. ರಿಡಕ್ಷನ್ ಆಫ್ ಅಮೈಡ್ಸ್ ನೋಡಿ. ಇಫ್ ಯು ರಿಡ್ಯೂಸ್ ದಿ ಅಮೈಡ್ ಅಂದರೆ ಏನು, ಯಾವ ಕಂಪೌಂಡಲ್ಲಿ C+O ಜೊತೆಗೆ NH2 ಗ್ರೂಪ್ ಇರುತ್ತಲ್ಲ, ಅದಕ್ಕೇನು ಕರಿತೀವಿ ನಾವು, ಅಮೈಡ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅಮೈಡ್. ಹೌದಾ? CONH2. ಇಫ್ ಯು ರೆಡ್ಯೂಸ್ ಅಮೈಡ್ ಬೈ ಯೂಸಿಂಗ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯು ವಿಲ್ ಗೆಟ್ ಅಮೈನ್ಸ್. ಏನು ಬರುತ್ತೆ, ಅಮೈನ್ಸ್ ಬರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ದಿಸ್ C+O ಇಸ್ ರೆಡ್ಯೂಸ್ ಟು CS2 ಗ್ರೂಪ್. C+O ಇರೋದು ಏನಾಗ್ಬಿಡುತ್ತೆ ನಮಗೆ, CS2 ಗ್ರೂಪ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ CH3 C+O NH2. ದಿಸ್ ಈಸ್ ಅವರ್ ಕಂಪೌಂಡ್. ನೀವು ಇದನ್ನು ಏನಾದರೂ ರೆಡ್ಯೂಸ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನಾಗುತ್ತೆ, ಇದು ಇಟ್ ಈಸ್ ಕನ್ವರ್ಟೆಡ್ ಇಂಟು CH3 CH2 NH2. ಮುಗೀತು. ಹೌದಾ? ಸೊ ದಿಸ್ ಈಸ್ ರಿಡಕ್ಷನ್ ಆಫ್ ಅಮೈಡ್ಸ್ ಟು ಗಿವ್ ಅವರ್ ಅಮೈನ್ಸ್. ನೆಕ್ಸ್ಟ್, Gabriel Thalamide synthesis. This is one of the important method of preparation of amines. ಹೌದಾ? ಇದರಲ್ಲಿ ಮೋಸ್ಟ್ ಪ್ರಾಬಲಿ ಏನು ಫಾರ್ಮ್ ಆಗುತ್ತೆ ಗೊತ್ತಾ ನಮ್ಗೆ, ಅಲಿಪೆಟಿಕ್ ಪ್ರೈಮರಿ ಅಮೈನ್ಸ್ ಮಾತ್ರ ಪ್ರಿಪೇರ್ ಆಗುತ್ತೆ. ಹೌದಾ? ವಿ ಕೆನ್ ನಾಟ್ ಪ್ರಿಪೇರ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ಬೈ ದಿಸ್ ಮೆಥಡ್. ಹೌದಾ? ಅರೋಮೆಟಿಕ್ ಕಂಪೌಂಡ್ಸ್ ಎಲ್ಲ ಪ್ರಿಪೇರ್ ಆಗೋದಿಲ್ಲ, ಇಲ್ಲಿ ಅಲಿಪೆಟಿಕ್ ಪ್ರೈಮರಿ ಅಮೈನ್ಸ್ ಮಾತ್ರ ಪ್ರಿಪೇರ್ ಆಗುತ್ತೆ. ಸೊ ದಿಸ್ ಕಂಪೌಂಡ್ ಇಸ್ ಕಾಲ್ಡ್ ಆಸ್ ಥ್ಯಾಲಿಮೈಡ್. ಇದರ ಹೆಸರು ಏನು, ಥ್ಯಾಲಿಮೈಡ್. ಇದನ್ನು ಎಲ್ಲಿಂದ ಪ್ರಿಪೇರ್ ಮಾಡ್ತಾರೆ ಅಂದರೆ, ಥ್ಯಾಲಿಕ್ ಆ್ಯಸಿಡಿಂದ ಪ್ರಿಪೇರ್ ಮಾಡ್ತಾರೆ. ಇದರ ಹೆಸರೇನು, ಥ್ಯಾಲಿಕ್ ಆ್ಯಸಿಡ್. COOH, ನಾಟ್ ದಿಸ್ C, ದಿಸ್ ಈಸ್ O. ಹೌದಾ? ಥ್ಯಾಲಿಕ್ ಆ್ಯಸಿಡ್ ಇದು. ಇದರಿಂದ ಏನು ಮಾಡ್ತಾರೆ ಅಂತಂದರೆ, ಈ ಥ್ಯಾಲಿಕ್ ಆ್ಯಸಿಡ್ ಜೊತೆ ಏನಾದರೂ ನೀವು ಅಮೋನಿಯಾ ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ ದಿಸ್ ಕಂಪೌಂಡ್, ಥ್ಯಾಲಿಮೈಡ್ ಬರುತ್ತೆ. ದಿಸ್ ಥ್ಯಾಲಿಮೈಡ್ ಆನ್ ರಿಯಾಕ್ಟಿಂಗ್ ವಿತ್ KOH, ನೀವು ಥ್ಯಾಲಿಮೈಡನ್ನು ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ, KOH ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಹಿಯರ್ ಯು ವಿಲ್ ಹ್ಯಾವ್ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಥ್ಯಾಲಿಮೈಡ್. ಏನು ಬರುತ್ತೆ ಇದು, ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಬರುತ್ತೆ. ಆ್ಯಂಡ್ ದಿಸ್ ಥ್ಯಾಲಿಮೈಡ್ ಆನ್ ರಿಯಾಕ್ಟಿಂಗ್ ವಿತ್ ಅಲ್ಕೈಲ್ ಹೆಲೈಡ್, ದಿಸ್ ಈಸ್ ಅವರ್ ಅಲ್ಕೈಲ್ ಹೆಲೈಡ್. ನೆನ್ಪಿಟ್ಕೊಳ್ಳಿ ಏನೇನು ಯೂಸ್ ಮಾಡ್ತೀವಿ ನಾವು ಅಂತಿಲ್ಲಿ, ಅಲ್ಕೈಲ್ ಹೆಲೈಡ್. ಆ್ಯಂಡ್ ದಿಸ್ ಪೊಟ್ಯಾಷಿಯಮ್ ಈಸ್ ರಿಪ್ಲೇಸ್ಡ್ ವಿತ್ ಅಲ್ಕೈಲ್ ಗ್ರೂಪ್. ಪೊಟ್ಯಾಷಿಯಮ್ ಹೋಗಿ ಏನು ಬರುತ್ತೆ ನಮಗೆ, ಅಲ್ಕೈಲ್ ಗ್ರೂಪ್ ಬರುತ್ತೆ. ಫಸ್ಟ್ ಏನು ಮಾಡ್ತೀವಿ ನಾವು, ಥ್ಯಾಲಿಮೈಡ್ ತೊಗೋತೀವಿ, KOH ಆ್ಯಡ್ ಮಾಡ್ತೀವಿ. ಥ್ಯಾಲಿಮೈಡ್ದಿಂದ ಒಂದು ಹೈಡ್ರೋಜನ್ ಹೋಗಿ ಇಲ್ಲಿಂದ ಏನು ಬರುತ್ತೆ, ಪೊಟ್ಯಾಷಿಯಮ್ ಬರುತ್ತೆ. ಹೌದಾ? ಸೊ ಆಮೇಲೆ ಇದಕ್ಕೆ ಏನು ಮಾಡ್ತೀವಿ ನಾವು, ಅಲ್ಕೈಲ್ ಹೆಲೈಡನ್ನು ಆ್ಯಡ್ ಮಾಡ್ತೀವಿ. ಅವಾಗ ಏನು ಬರುತ್ತೆ, ಈ ಪೊಟ್ಯಾಷಿಯಮ್ ಹೊರಗಡೆ ಹೋಗಿ ಅಲ್ಕೈಲ್ ಗ್ರೂಪ್ ಬಂದುಬಿಡುತ್ತೆ. ಆ್ಯಂಡ್ ದೆನ್ ವಿ ವಿಲ್ ಆ್ಯಡ್ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡ್ತೀವಿ. ಹೌದಾ? ಆಮೇಲೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿ ಏನು ಮಾಡ್ತೀವಿ, ಹೈಡ್ರೋಲೈಸ್ ಮಾಡ್ತೀವಿ. ದಿಸ್ ಈಸ್ ನಥಿಂಗ್ ಬಟ್ ಹೈಡ್ರೋಲೈಸಿಸ್. ಯು ವಿಲ್ ಗೆಟ್ RNH2. ಇಲ್ಲಿ ಏನಾಗುತ್ತೆ ಗೊತ್ತಾ, ಬಾಂಡ್ ಈ ಥರ ಬರೋಕ್ಕಾಗುತ್ತೆ ನೋಡ್ರಿ, RNH2. ಇಲ್ಲಿ ಈ ಕಡೆ ಹೈಡ್ರೋಜನ್ನು, ಈ ಕಡೆ OH ಗ್ರೂಪು. ಹೌದಾ? ಸಾರಿ, ONA, ಯಾಕಂದರೆ ಇಲ್ಲಿ ನಾವು ಬೇಸಿಕ್ ಹೈಡ್ರೋಲೈಸಿಸ್ ಮಾಡಿರ್ತೀವಲ್ಲ, ONA ಆಗುತ್ತಾ. ಈ ಕಡೆ ಹೈಡ್ರೋಜನ್ ಆ್ಯಡ್ ಆಗಿರುತ್ತೆ, ಇಲ್ಲಿ C+Oಗೆ ONA ಆ್ಯಡ್ ಆಗಿರುತ್ತೆ. ನೋಡಿ ಇಲ್ಲಿ COOONA, ಹಿಯರ್ RNH2. ಅರ್ಥ ಆಯ್ತಾ ಇದು? ಸೊ ವಿಲ್ ಹ್ಯಾವ್ RNH2. By this method we can prepare only aliphatic primary amines. ಹೌದಾ? ನೆನಪಿರಲಿ, ಅರೋಮೆಟಿಕ್ ಪ್ರೈಮರಿ ಅಮೈನ್ಗಳನ್ನ ಪ್ರಿಪೇರ್ ಮಾಡೋಕ್ಕೆ ಬರೋದಿಲ್ಲ. ವೈ? ಬಿಕಾಸ್ ದ ಅರೈಲ್ ಹೆಲೈಡ್ಸ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ವಿತ್ ಯಾನ್ ಫಾರ್ಮ್ಡ್ ಬೈ ಥ್ಯಾಲಿಮೈಡ್. ಇಲ್ಲೇನು ಯಾನ್ ಇರುತ್ತಲ್ಲ, ಇದ್ರ ಜೊತೆ ನೀವೇನಾದರೂ ಇಲ್ಲಿ ಬೆಂಜಿನ್ ರಿಂಗನ್ನು ಹಾಕಿದ್ರೆ,
ಇಫ್ ಯು ಆ್ಯಡ್ ಬೆಂಜಿನ್ ರಿಂಗ್ ಹಿಯರ್, ಇದು ಬಂದು ಇದ್ರ ಜೊತೆ ರಿಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಇಟ್ ಈಸ್ ಅ ನ್ಯೂಕ್ಲಿಯೋಫೈಲ್. ಹೌದಾ, ಇಟ್ ಈಸ್ ಆಲ್ಸೋ ನ್ಯೂಕ್ಲಿಯೋಫೈಲ್. ಇದು ನೆಗೆಟಿವ್ ಚಾರ್ಜ್ ಇದೆಯಾ? ಸೊ ನ್ಯೂಕ್ಲಿಯೋಫೈಲ್ ಏನು ಮಾಡ್ತವೆ? ಎರಡು ರಿಪೆಲ್ ಮಾಡ್ತವೆ. ಹೌದಾ, ಸೊ ಇಟ್ ವಿಲ್ ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಓಕೆ. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಡಿಯರ್ ಫ್ರೆಂಡ್ಸ್, ಹಾಫ್ಮನ್ಸ್ ಬ್ರೊಮೊಮೈಡ್ ಡಿಗ್ರೇಡೇಷನ್ ಮೆಥಡ್. ಹಾಫ್ಮನ್ಸ್ ಬ್ರೊಮೊಮೈಡ್ ಡಿಗ್ರೇಡೇಷನ್ ಮೆಥಡ್ ಶಾರ್ಟ್ಕಟಲ್ಲಿ ನೆನ್ಪಿಟ್ಕೊಂಡ್ಬಿಡಿ ಇದನ್ನು. ಹಾಫ್ಮನ್ಸ್ ಬ್ರೊಮೊಮೈಡ್ ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಏನಿದೆ ಅದು ಗೊತ್ತಾ? ಸಿ, ಇಫ್ ಯು ಅಬ್ಸರ್ವ್ ವೆನ್ ಅಮೈಡ್ಸ್, ನೋಡಿ ಇದು ಅಮೈಡ್ ಇದೆಯಾ ನಮ್ಮದು, ಸಿ ಡಬಲ್ ಬಾಂಡ್ NH2 ಇದ್ರೆ ಅಮೈಡ್. ಅಮೈಡ್ ಜೊತೆಗೆ ಏನಾದರೂ ನೀವು ಬ್ರೋಮಿನ್ ಇನ್ NaOH ಇದ್ದರೆ, ಬ್ರೋಮಿನ್ ಇನ್ NaOH ಸಿಕ್ಕಿದ್ರೆ, ಹೌದಾ, ದಿಸ್ ಈಸ್ ನಥಿಂಗ್ ಬಟ್ ಹಾಫ್ಮನ್ಸ್ ಬ್ರೋಮೊಮೈಡ್ ಡಿಗ್ರೇಡೇಷನ್. ಹಾಫ್ಮನ್ಸ್ ಬ್ರೋಮೊಮೈಡ್ ಡಿಗ್ರೇಡೇಷನ್. ಇಲ್ಲೇನು ಕೆಲಸ ಮಾಡಿಬಿಡೋಕೆ ಗೊತ್ತಾ? ಈ ಪಟ್ ಅಂತ ಸಿ ಡಬಲ್ ಬಾಂಡ್ ಗ್ರೂಪನ್ನು ರಿಮೂವ್ ಮಾಡಿಬಿಡಬೇಕು. ಯು ಹ್ಯಾವ್ ಟು ರಿಮೂವ್ ಸಿ ಡಬಲ್ ಬಾಂಡ್ ಗ್ರೂಪ್ ಫ್ರಮ್ ದಿ ಕಂಪೌಂಡ್. ಅವಾಗ ಏನು ಬರುತ್ತೆ? ಯು ವಿಲ್ ರಿಮೇನ್ ವಿತ್ RNH2. ದಿಸ್ ಈಸ್ ಅವರ್ ಫೈನಲ್ ಪ್ರಾಡಕ್ಟ್, ಪ್ರೈಮರಿ ಅಮೈನ್. ಹೌದಾ, ಸಿಂಪ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲಿ ಅಮೈಡ್ ತೊಗೋತೀವಿ, ಅಮೈಡ್ ಬ್ರೋಮಿನ್ ಹಾಕ್ತೀವಿ, ಅದ್ರ ಜೊತೆ ಒಂದು ಸ್ವಲ್ಪ ಒಂಚೂರು NaOH ಹಾಕ್ತೀವಿ. ಅವಾಗ ಏನಾಗಿಬಿಡುತ್ತಾ? ಸಿ ಡಬಲ್ ಬಾಂಡ್ ಗ್ರೂಪ್ ರಿಮೂವ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಯು ವಿಲ್ ಹ್ಯಾವ್ ಪ್ರೈಮರಿ ಅಮೈನ್. ಸೊ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ಡಿಸೆಂಟ್ ಆಫ್ ಸಿರೀಸ್. ಏನಿದು? ಡಿಸೆಂಟ್ ಆಫ್ ಸಿರೀಸ್. ಅರ್ಥ ಆಯ್ತಾ? ಡಿಸೆಂಟ್ ಆಫ್ ಸಿರೀಸ್ ಯಾಕ್ರಿ? ಸಿ, ವಿ ಹ್ಯಾವ್ ರಿಮೂವ್ಡ್ ಒನ್ ಕಾರ್ಬನ್ ಫ್ರಮ್ ದಿ ಕಂಪೌಂಡ್. ಕಂಪೌಂಡ್ದಿಂದ ಒಂದು ಕಾರ್ಬನ್ ಕಡಿಮೆ ಮಾಡಿದಿವ್ರಿ ನಾವು, ಡಿಗ್ರೇಡ್ ಮಾಡಿದೀವ ನಾವು ಇದನ್ನ. ಹೌದಾ, ಸೊ ದಿಸ್ ಈಸ್ ಡಿಸೆಂಟ್ ಆಫ್ ಸಿರೀಸ್. ಡಿಸೆಂಟ್ ಆಫ್ ಸಿರೀಸ್. ಅರ್ಥ ಆಯ್ತಾ? ಹೌದಾ, ಓಕೆ. ಇದು ಬೆಸ್ಟ್ ಮೆಥಡ್ ಇದು. ಸೊ ಪ್ಲೀಸ್ ರಿಮೆಂಬರ್, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ ನಿಮಗೆ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್. ಹೌದಾ, ಫಿಸಿಕಲ್ ಪ್ರಾಪರ್ಟಿ ಯಾವ ಥರ ಇರುತ್ತೆ? ಸಿ, ದ ಲೋವರ್ ಅಲಿಪೆಟಿಕ್ ಅಮೈನ್ಸ್ ಆರ್ ಗ್ಯಾಸಸ್. ಲೋವರ್ ಅಲಿಪೆಟಿಕ್ ಅಮೈನ್ಸ್ ಎಲ್ಲ ಏನಿರುತ್ತೆ? ಗ್ಯಾಸ್ ಇರುತ್ತೆ. ಆ್ಯಂಡ್ ದೇ ಹ್ಯಾವ್ ಗಾಟ್ ಫಿಶಿ ಆರ್ಡರ್. ನೀವು ಮೀನುಗಳನ್ನ ತರ್ತಾರೆ ಗೊತ್ತಾ? ಮೀನುಗಳನ್ನ. ಸೊ ಮೀನು ಅಂತಂದ್ಮೇಲೆ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಲ್ಲ, ಫಿಶ್ದು ಸ್ಮೆಲ್. ಸೊ ದೇ ಸ್ಮೆಲ್ಸ್ ಲೈಕ್ ದಟ್. ದೇ ಹ್ಯಾವ್ ಗಾಟ್ ಫಿಶಿ ಆರ್ಡರ್. ಆ್ಯಂಡ್ ಪ್ರೈಮರಿ ಅಮೈನ್ ವಿತ್ 3 ಪ್ರೈಮರಿ ಅಮೈನ್ಸ್ ವಿತ್ 3 ಆರ್ ಮೋರ್ ಕಾರ್ಬನ್ ಅಟಮ್ಸ್ ಆರ್ ಲಿಕ್ವಿಡ್ಸ್. ಪ್ರೈಮರಿ ಅಮೈನ್ ತೊಗೊಂಡ್ರೆ ಪ್ರೈಮರಿ ಅಮೈನ್ಸ್ CH3NH2 ಆರ್ CH3CH2NH2 ಆರ್ CH3CH2CH2NH2 ಅಪ್ ಟು 3 ಕಾರ್ಬನ್ಸ್ ಎಲ್ಲ ಏನಿರುತ್ತೆ? ಲಿಕ್ವಿಡ್ ಇರುತ್ತೆ. ಆ್ಯಂಡ್ ಹೈಯರ್ ಆರ್ ಸಾಲಿಡ್ಸ್. ನೀವು 4 ಕಾರ್ಬನ್ 5 ಕಾರ್ಬನ್ ಎಲ್ಲ ತೊಗೊಂಡ್ರೆ ಏನಿರುತ್ತೆ? ದೇ ಆರ್ ಸಾಲಿಡ್ಸ್. ಅನಿಲಿನ್ ಆ್ಯಂಡ್ ಅದರ್ ಅರೈಲ್ ಅಮೈನ್ಸ್. ಅರೈಲ್ ಮೀನ್ಸ್ ಅರೋಮೆಟಿಕ್ ಅಮೈನ್ಸ್. ಅರೈಲ್ ಅಮೈನ್ಸ್ ಅಂದರೆ ಯಾವ? ಅರೋಮೆಟಿಕ್ ಅಮೈನ್ಸ್. ಅರೋಮೆಟಿಕ್ ಅಮೈನ್ಸ್ ನೋಡಿ, ಅರೋಮೆಟಿಕ್ ಅಮೈನ್ ಹೆಂಗೆ ಕರಿತೀವಿ ನಾವು? ಅರೈಲ್ ಅಮೈನ್ ಅಂತ ಕರಿತೀವಿ, ಗೊತ್ತಿರಬೇಕು ಅದು ನಿಮಗೆ. ಹೌದಾ, ಅರೋಮೆಟಿಕ್ ಅಮೈನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅರೈಲ್ ಅಮೈನ್ಸ್. ಅರೈಲ್ ಅಮೈನ್ಸ್ ಆರ್ ಯೂಸ್ವಲಿ ಯೂಸ್ವಲಿ ಕಲರ್ಲೆಸ್. ಆ್ಯಕ್ಚುಲಿ ಏನಿರ್ತವೆ ಗೊತ್ತಾ? ಕಲರ್ಲೆಸ್ ಇರ್ತವೆ. ಅನಿಲಿನ್ ಮತ್ತು ಬೇರೆ ಬೇರೆ ಅರೋಮೆಟಿಕ್ ಅಮೈನ್ಗಳು ಕಲರ್ಲೆಸ್ ಇರ್ತವೆ. ಬಟ್ ನಿಮ್ಮ ಲ್ಯಾಬಲ್ಲಿ ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಅದು ದೆ ಲುಕ್ ಲೈಕ್ ರೆಡ್ ಕಲರ್. ಹೌದಾ, ಯಾಕೆ ರೆಡ್ ಕಲರ್ ಬರುತ್ತೆ ಅಂತಂದರೆ ದೆ ಗೆಟ್ ಕಲರ್ಡ್ ಆನ್ ಸ್ಟೋರೇಜ್. ನೀವೇನಾದರೂ ಅದನ್ನು ಸ್ಟೋರ್ ಮಾಡಿಟ್ರೆ, ನೀವೇನಾದರೂ ಅನಿಲಿನ ಸ್ಟೋರ್ ಮಾಡಿಟ್ರೆ, ಡ್ಯೂ ಟು ಅಟ್ಮಾಸ್ಫಿಯರಿಕ್ ಆಕ್ಸಿಡೇಷನ್ ಇಟ್ ವಿಲ್ ಡೆವಲಪ್ಸ್ ಇಟ್ಸ್ ಕಲರ್. ಅಲ್ಲೇನಾಗುತ್ತೆ? ಕಲರ್ ಅದಕ್ಕೆ ಡೆವಲಪ್ ಆಗುತ್ತೆ ಅನಿಲಿನಲ್ಲಿ. ಹೌದಾ, ಲೋವರ್ ಅಲಿಪೆಟಿಕ್ ಅಮೈನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ದೇ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ನೋಡಿ, ಲೋವರ್ ಅಲಿಪೆಟಿಕ್ ಅಮೈನ್ಗಳು ವಾಟರ್ದಲ್ಲಿ ಸಾಲ್ಯುಬಲ್ ಆಗುತ್ತೆ ಬಿಕಾಸ್ ದೇ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಹೌದಾ, ಅಮೈನ್ಸ್ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಆಲ್ಕೋಹಾಲ್, ಈಥರ್ ಆ್ಯಂಡ್ ಬೆಂಜಿನ್. ಅಮೈನ್ಸ್ ಆರ್ ಆಲ್ಸೋ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಲೈಕ್ ಆಲ್ಕೋಹಾಲ್ದಲ್ಲಿ ಸಾಲ್ಯುಬಲ್ ಆಗುತ್ತಾ, ಈಥರದಲ್ಲಿ ಸಾಲ್ಯುಬಲ್ ಆಗುತ್ತಾ, ಬೆಂಜಿನಲ್ಲಿ ಸಾಲ್ಯುಬಲ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಈ ಪ್ರೈಮರಿ ಅಮೈನ್ ಯಾವ ಥರ ಬರಿಬೋದು ನಾವು? ಕ್ಯಾನ್ ರೀಪ್ರೆಸೆಂಟ್ ಪ್ರೈಮರಿ ಅಮೈನ್ ಆಸ್ RNH2. ಸೆಕೆಂಡರಿ ಅಮೈನ್ ಹೆಂಗೆ ರೀಪ್ರೆಸೆಂಟ್ ಮಾಡ್ಬೋದು? RH. ಟರ್ಷರಿ ಅಮೈನ್ ಏನಂತ ರೀಪ್ರೆಸೆಂಟ್ ಮಾಡ್ಬೋದು? NRR. ಹೌದಾ, ಸಿ ಇಟ್ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್ ಮಾಲಿಕ್ಯೂಲ್. ಹೌದಾ, ಸೊ ಇಟ್ ಈಸ್ ಸಾಲ್ಯುಬಲ್. ಇಟ್ ಕ್ಯಾನ್ ಆಲ್ಸೋ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್ ಮಾಲಿಕ್ಯೂಲ್. It is also soluble, but it do not form hydrogen bond with water, so it is less soluble. ಹೌದಾ, solubility order ಹೆಂಗಿರುತ್ತೆ? ಟರ್ಷರಿ ಅಮೈನ್ಸ್ ಆರ್ ಲೆಸ್ ಸಾಲ್ಯುಬಲ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಹೌದಾ, ಸೊ ಪ್ರೈಮರಿ ಅಮೈನ್ಸ್ ಏನಿರುತ್ತೆ ವಾಟರ್ದಲ್ಲಿ ಸ್ವಲ್ಪ ಜಾಸ್ತಿ ಸಾಲ್ಯುಬಲ್ ಆಗಿರುತ್ತೆ. ಅರ್ಥ ಆಯ್ತಾ?
This is one thing. And further thing is, see, the formation of hydrogen bond with themselves. ಇಲ್ಲಿ ನೋಡಿ, this can form hydrogen bond with the molecule of another primary amine. ಈ ತರ ಮಾಡ್ಬೋದಾ? ಇದು ಈ ತರ ಏನು ಮಾಡ್ಬೋದು? ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡ್ಬೋದಾ? ಹೌದಾ? So due to the formation of two hydrogen bonds, it is having a higher bonds. Number of bonds ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ, and these bonds are stronger. ಹೌದಾ? So because of that reason, it has got a higher boiling point. ಇದ್ರ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಜಾಸ್ತಿ ಇರುತ್ತೆ. ಇದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ನೋಡಿ, it can form only one hydrogen bond with another amine molecule. ಸೊ ಇದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಯ್ತು ಒಂಚೂರು ಕಡಿಮೆ ಇರುತ್ತೆ, ಇದ್ರದ್ದು ಅದಕ್ಕಿಂತ ಕಡಿಮೆ ಇರುತ್ತೆ. ಹೌದಾ? So this is order of boiling point. Primary amines have got higher boiling point than secondary than tertiary. Reason ಏನು? So this is because of formation of hydrogen bond. This is because of formation of hydrogen bonds. Clear ಆಯ್ತಾ ಇದು? Okay. Chemical reactions of amines. Okay. Next we ನೋಡೋಣ ಈಗ chemical reactions of amines ಅನ್ನು ನೋಡೋಣ. ಹೌದಾ? The first one very important is basic character of amines. Amines are basic in nature. Amines are basic in nature. ಹೌದಾ? ಸೊ ಯಾಕೆ ಬೇಸಿಕ್ ಇರುತ್ತೆ ಅಂತ ನೋಡೋಣ ಅದ್ರ ಅಮೈನ್ಸ್. ಹೌದಾ? ಸೊ ಹೌ ಕ್ಯಾನ್ ಸೇ ಅಮೈನ್ಸ್ ಆರ್ ಬೇಸಿಕ್? ಪ್ರೂಫ್ ಬೇಕಲ್ಲ ಅಮೈನ್ಸ್ ಬೇಸಿಕ್ ಅಂತ ಹೇಳಬೇಕಾದ್ರೆ. ಪ್ರೂಫ್ ಏನಪ್ಪ ಅಂತಂದರೆ, ಇಫ್ ಯು ರಿಯಾಕ್ಟ್ ಅಮೈನ್ ವಿತ್ ಎನಿ ಆ್ಯಸಿಡ್, ನೀವು ಏನಾದರೂ ಅಮೈನ್ಗಳನ್ನು ತೊಗೊಂಡು ಅಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಪ್ರೊಡ್ಯೂಸ್ ಸಾಲ್ಟ್. ಸೊ ಅಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಬಂದಿದೆ ಅಂತಂದ್ರೆ ಮೀನಿಂಗ್ ಏನು? ನಾವು ರಿಯಾಕ್ಟ್ ಮಾಡಿರೋ ಕಂಪೌಂಡ್ ಯಾವುದು? ಡೆಫಿನೆಟ್ಲಿ ಅ ಬೇಸ್. ಹೌದಾ? ನೋಡೋಣ. See, these amines have got basic character. Why? Because in amines, the nitrogen consisting of lone pair of electrons. ಹೌದಾ? ನೈಟ್ರೋಜನ್ ಮೇಲೆ ಇರುತ್ತೆ lone pair of electrons ಇರುತ್ತೆ. ಹೌದಾ? So because of presence of this lone pair of electrons, these are basic in character. Basic means Lewis base character. They have got Lewis base character. ಗೊತ್ತಿದೆಯಲ್ಲ ನಿಮಗೆ Lewis base ಅಂದ್ರೆ ಏನು? The compound which donate lone pair of electron is called as Lewis base. ಹೌದಾ? However, ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ದಿಸ್ ಕ್ಯಾನ್ ಬಿ ಡೊನೇಟೆಡ್ ಟುವರ್ಡ್ಸ್ ಎನಿ ಕಂಪೌಂಡ್. ಬೇರೆ ಕಂಪೌಂಡ್ ಏನು ಮಾಡ್ತದೆ? ಡೊನೇಟ್ ಮಾಡುತ್ತೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ NH3, ನಾವು ಅಮೋನಿಯಾನ ತೊಗೋಣ, ಕನ್ಸಿಡರ್ ಮಾಡೋಣ. ಅಮೋನಿಯಾ ಕನ್ಸಿಸ್ಟಿಂಗ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಹೌದಾ? ನೀವು ಅಮೋನಿಯಾ ಜೊತೆ ಏನಾದರೂ HCl ಆ್ಯಡ್ ಮಾಡಿದ್ರೆ, HCl ಏನಿರುತ್ತೆ? H+ ಸಿಗುತ್ತೆ, Cl- ಇರುತ್ತೆ. So the lone pair of electrons of ammonia can be donated to H+ ion. Protonic donate ಆಗುತ್ತೆ. Then what we will have? We will have NH4Cl. So this NH4+, ನೋಡಿ, NH4+, this is called as ammonium ion. ಏನು ಕರಿತೀವಿ ನಾವು ಇದನ್ನು? ಅಮೋನಿಯಂ ಅಯಾನ್ ಅಂತ ಕರಿತೀವಿ. ಸೊ ಈ ಅಮೋನಿಯಂ ಅಯಾನ್ದಲ್ಲಿ ಇದು NH3 ಇರುತ್ತಲ್ಲ, ಆಮೇಲೆ ಈ ಥರ H ಬಾಂಡ್ ಆಗಿರುತ್ತೆ. ದಿಸ್ ಬಾಂಡ್ ಈಸ್ ಕಾಲ್ಡ್ ಆಸ್ ಡೇಟಿವ್ ಬಾಂಡ್. ಏನು ಕರಿತೀವಿ ನಾವು ಅದನ್ನು? ಡೇಟಿವ್ ಬಾಂಡ್ ಅಂತ ಕರಿತೀವಿ, ಅಥವಾ ಕೋಆರ್ಡಿನೇಟ್ ಕೋವಾಲೆಂಟ್ ಬಾಂಡ್ ಅಂತ ಕರಿತೀವಿ. ಹೌದಾ? ಸೊ ಈಗ ಯಾವುದೇ ಎರಡು ಅಟಮ್ ನಡುವೆ ಒಂದು ಬಾಂಡ್ ಆಯಿತು ಅಂತಂದರೆ, ಇಫ್ ದ ಬಾಂಡ್ ಈಸ್ ಫಾರ್ಮ್ಡ್ ಬೈ ಡೊನೇಷನ್ ಆಫ್ ಎಲೆಕ್ಟ್ರಾನ್ಸ್ ಬೈ ಸಿಂಗಲ್ ಆಟಮ್, ಒಂದೇ ಆಟಮ್ಗಳು ಎರಡು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಿದ್ರೆ ಅದಕ್ಕೆ ಏನು ಕರಿತೀವಿ ನಾವು? ಡೇಟಿವ್ ಬಾಂಡ್ ಅಂತ ಕರಿತೀವಿ, ಅಥವಾ ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡುತ್ತೆ? ಇದು ಅಮೈನ್ ಕೋಆರ್ಡಿನೇಟ್ ಬಾಂಡ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ನೆನಪಿರಲಿ ಇದೊಂದು ಪಾಯಿಂಟ್. ಹೌದಾ? ಸೊ ದೇ ಹ್ಯಾವ್ ಗಿವನ್ ಟು ಎಕ್ಸಾಂಪಲ್ಸ್. ವೆನ್ ಅನಿಲಿನ್ ರಿಯಾಕ್ಟ್ ವಿತ್ HCl, ಇಟ್ ವಿಲ್ ಪ್ರೊಡ್ಯೂಸ್ ಅನಿಲೀನಿಯಂ ಹೈಡ್ರೋಕ್ಲೋರೈಡ್. ಸಾರಿ, ಅನಿಲೀನಿಯಂ ಕ್ಲೋರೈಡ್ ಬರುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ಬೇಸಿಕ್ ಇನ್ ನೇಚರ್. ನೋಡಿ, ಇದಕ್ಕೊಂದು ನಾನು ಡೈರೆಕ್ಟ್ ಶಾರ್ಟ್ಕಟ್ ಹೇಳ್ಬಿಡ್ತೀನಿ, ನೆನಪಿಟ್ಕೊಂಬಿಡಿ. ಎಕ್ಸಾಮಲ್ಲಿ ಇದೇ ಬರೋದು. ಶಾರ್ಟ್ಕಟ್ ಹೇಳ್ತೀನಿ, ನೆನಪಿಟ್ಕೊಂಬಿಡಿ. ಆರ್ಡರ್ ಆಫ್ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ ಅಂತ ಬರುತ್ತೆ. ಆರ್ಡರ್ ಆಫ್ ಬೇಸಿಸಿಟಿ ಆಫ್ ಅಮೈನ್ಸ್. ಹೌದಾ? ಅದಕ್ಕಿಂತ ಮುಂಚೆ ಒಂಚೂರು ಹೇಳ್ತೀನಿ, ಆಮೇಲೆ ಅದನ್ನು ಡಿಸ್ಕಸ್ ಮಾಡೋಣ ಏನಂತೇಳಿ. ಸಿ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ RNH2 ಆ್ಯಂಡ್ ದಿಸ್ ಈಸ್ NH3. ಹೌದಾ? ನಾವೀಗ ಇದನ್ನು ಬೇಸ್ ಅಂತ ಹೇಳ್ತಾ ಇದ್ದೀವಿ. ಏನನ್ನ? ಅಮೈನನ್ನು ಬೇಸ್ ಅಂತ ಹೇಳ್ತೀವಿ, ಅಮೋನಿಯನ್ನು ಬೇಸ್ ಅಂತ ಹೇಳ್ತೀವಿ. ಹೌದಾ? ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಈಸ್ ಅವರ್ H+ ಅಯಾನ್ ಅಂತ ಅನ್ಕೊಳ್ಳೋಣ. ಹೌದಾ? ಸೊ ಇದರಲ್ಲಿ ಯಾರು ಫಾಸ್ಟಾಗಿ ನಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾರಲ್ಲ, ಅವರೇನು? ದೇ ಆರ್ ಮೋರ್ ಬೇಸಿಕ್. ಹೂ ಕ್ಯಾನ್ ಡೊನೇಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವೆರಿ ಸ್ಟ್ರಾಂಗ್ಲಿ? ಸಿ,
The lone pair of electrons on nitrogen of ammonia, they can be donated. These also can be donated. ಇಲ್ಲಿಂದ ಲೋನ್ ಪೇರ್ನ ಏನು ಮಾಡ್ಬೋದು, ಡೊನೇಟ್ ಮಾಡ್ಬೋದಾ. ಬಟ್ ಇಲ್ಲಿ ಏನಿದೆ ಇದು, ದ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ಸ್ ಡಿಪೆಂಡ್ಸ್ ಅಪಾನ್ ದಿ ಅಲ್ಕೈಲ್ ಗ್ರೂಪ್ ಆರ್ ದ ಗ್ರೂಪ್ ಅಟ್ಯಾಚ್ಡ್ ವಿತ್ ದಟ್ ನೈಟ್ರೋಜನ್. ಇನ್ ಕೇಸ್ ಏನಾದರೂ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ, ಇಫ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇದೇನು ಮಾಡುತ್ತೆ, ಎಲೆಕ್ಟ್ರಾನ್ ಜಾಸ್ತಿ ಕೊಡುತ್ತಾ ಈ ಕಡೆ. ಇಫ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಸಪ್ಲೈಡ್ ಟುವರ್ಡ್ಸ್ ನೈಟ್ರೋಜನ್, ನೈಟ್ರೋಜನ್ ಕಡೆ ನಿಮಗೆ ಜಾಸ್ತಿ ಎಲೆಕ್ಟ್ರಾನ್ಸ್ ಬಂದರೆ, ದಿಸ್ ನೈಟ್ರೋಜನ್ ಕ್ಯಾನ್ ಈಸಿಲಿ ಡೊನೇಟ್ ದಿ ಎಲೆಕ್ಟ್ರಾನ್ಸ್. ಹೌದಾ. ಸೊ ಇದು ಈಸಿಲಿ ಏನು ಮಾಡುತ್ತೆ, ನಮಗೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಸೊ ಇಟ್ ಈಸ್ ಮೋರ್ ಬೇಸಿಕ್. ಸೊ ಅಲ್ಕೈಲ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ, ನೆನಪಿರಲಿ. ದಿಸ್ ಈಸ್ ಅವರ್ ಅಲ್ಕೈಲ್ ಅಮೈನ್, ಅಲ್ಕೈಲ್ ಅಮೈನ್. ದಿಸ್ ಈಸ್ ಅವರ್ ಅಮೋನಿಯಾ. ಹೌದಾ. ಸೊ ಆಲ್ವೇಸ್ ಅಲ್ಕೈಲ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ. ರೀಸನ್ ಏನು, ಬಿಕಾಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಪ್ರಾಪರ್ಟಿ ಆಫ್ ಅಲ್ಕೈಲ್ ಗ್ರೂಪ್. ಇಲ್ಲೇನು ಅಲ್ಕೈಲ್ ಗ್ರೂಪ್ ಇರುತ್ತಲ್ಲ, ಈ ಅಲ್ಕೈಲ್ ಗ್ರೂಪ್ ಹೆಂಗಿರುತ್ತೆ, ನಮಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಇರುತ್ತೆ. ಹೌದಾ. ಇನ್ ಕೇಸ್ ಏನಾದರೂ ಇಲ್ಲಿರೋ ಗ್ರೂಪು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದರೆ, ಡೆಫಿನೆಟ್ಲಿ ಇಟ್ ವಿಲ್ ಡಿಕ್ರೀಸ್ ದಿ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ಸ್. ಅಮೈನ್ಸ್ ಏನಾಗುತ್ತೆ, ನಮಗೆ ಬೇಸಿಕ್ ಕ್ಯಾರೆಕ್ಟರು ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ನೋಡಿ, ಇದು ಆರ್ NH2 ಇದೆ ಅಂತ ಅನ್ಕೊಳ್ಳೋಣ. ಹೌದಾ. ಲೋನ್ ಪೇರ್ ಡೊನೇಟ್ ಮಾಡಬೇಕಾ. ಹೌದಾ. ಇನ್ ಕೇಸ್ ಏನಾದರೂ ಇದು ಎಲೆಕ್ಟ್ರಾನ್ ತನ್ನ ಕಡೆ ವಿಡ್ರಾ ಮಾಡ್ಕೊಂಡ್ಬಿಡ್ತು ಅಂತಂದರೆ, ಅವಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ದೆನ್, ದ ಎಲೆಕ್ಟ್ರಾನ್ಸ್ ಕಮ್ ದಿ ಸೈಡ್, ಇಸನ್ ಇಟ್. ಸೊ ದ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ನೈಟ್ರೋಜನ್ ಡಿಕ್ರೀಸಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಅನಿಲೀನ್. ನೋಡಿ, ಅನ್ಲಿನಲ್ಲಿ ಏನಾಗುತ್ತೆ ಅಂದರೆ, ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಅನ್ಲಿನ್ ಅಂಡರ್ ಗೋ ರೆಸೊನಾನ್ಸ್. ರಿಸನೆನ್ಸಲ್ಲಿ ಹೋಗ್ಬಿಡ್ತಾವೆ. ಹೌದಾ. ಇಲ್ಲಿ ಯಾರಾದರೂ H+ ಬಂದು ಪ್ಲೀಸ್ ಗಿವ್ ಮೀ ಸಮ್ ಎಲೆಕ್ಟ್ರಾನ್ಸ್ ಯಾರು ಅಂತ ನೈಟ್ರೋಜನ್ ಕೇಳಿದ್ರೆ, ಐ ಆಮ್ ಸಾರಿ ಯಾರ್, ಐ ಹ್ಯಾವ್ ಗಿವನ್ ಮೈ ಎಲೆಕ್ಟ್ರಾನ್ಸ್ ಟು ಬೆಂಜೀನ್ ಅಂತ ಹೇಳ್ಬಿಡುತ್ತೆ. ಯಾವುದು, ದಿಸ್ ನೈಟ್ರೋಜನ್. ಹೌದಾ. ಸೊ ಬಟ್ ದಿಸ್ ನೈಟ್ರೋಜನ್ ಕ್ಯಾನ್ ಗಿವ್, ದಿಸ್ ನೈಟ್ರೋಜನ್ ಆಫ್ ಅಮೋನಿಯಾ ಕ್ಯಾನ್ ಗಿವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವೆರಿ ಈಸಿಲಿ. ಅರ್ಥ ಆಯ್ತಾ. ಕ್ಲಿಯರ್. ಸೊ ಡಿಯರ್ ಫ್ರೆಂಡ್ಸ್, ನಿಮಗೆ ಒಂದು 2 ನಂಬರ್ಸ್ ಹೇಳ್ತೀನಿ. ಸೊ ಪ್ಲೀಸ್ ರಿಮೆಂಬರ್ ದೆಮ್. ಹೌದಾ. ಸೊ 2 ನಂಬರ್ಗಳನ್ನ ನೀವೇನಾದರೂ ಕರೆಕ್ಟಾಗಿ ನೆನಪಿಟ್ಕೊಂಡ್ಬಿಟ್ರೆ, ಯು ಕ್ಯಾನ್ ರಿಮೆಂಬರ್ ದೀಸ್ ಬೇಸಿಕ್ ಪ್ರಾಪರ್ಟಿ ಆಫ್ ಅಮೈನ್ಸ್ ವೆರಿ ಈಸಿಲಿ. ಹೌದಾ. ಯಾವ ಪವರ್ ನಂಬರ್ಸ್ ಅಂತಂದರೆ, ವೆಟ್ ಅ ಮಿನಿಟ್, ಐ ಆಮ್ ಗೋಯಿಂಗ್ ಟು ಟೆಲ್. ಸೊ ದೋಸ್ 2 ನಂಬರ್ಸ್ ಆರ್ 213 ಆ್ಯಂಡ್ 231. 213 ಆ್ಯಂಡ್ 231. ಯಾವುದೇ ನಂಬರ್ ಅದು, 213 ಆ್ಯಂಡ್ 231. See, 213 and here 231. ನೋಡಿ, ಇದನ್ನು ಹೆಂಗೆ ಕಂಪೇರ್ ಮಾಡಬೇಕು ಗೊತ್ತಾ, C2H5 CS3. ಇವೆರಡರಲ್ಲಿ ಲಾರ್ಜ್ ಗ್ರೂಪ್ ಯಾವುದು, ದೊಡ್ಡ ಗ್ರೂಪ್ ಯಾವುದು, C2H5. ಸೊ ದೊಡ್ಡ ಗ್ರೂಪಿಗೆ ದೊಡ್ಡ ನಂಬರ್ ಯಾವುದು, 231. ಹೌದಾ. ಸ್ಮಾಲ್ ಗ್ರೂಪ್ ಯಾವುದು, CS3ಗೆ ಸ್ಮಾಲ್ ನಂಬರ್ 213. ಹೌದಾ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇನ್ ಅಕ್ವಸ್ ಸೊಲ್ಯೂಷನ್, ಓನ್ಲಿ ಇನ್ ಕೇಸ್ ಆಫ್ ಅಕ್ವಸ್ ಸೊಲ್ಯೂಷನ್, ಇಫ್ ಯು ಟೇಕ್ ಇಥೈಲ್ ಅಮೈನ್ಸ್ ಇದ್ದರೆ ಅದ್ರ ಆರ್ಡರ್ ಹೆಂಗಿರುತ್ತೆ, ಬೇಸಿಕ್ ನೇಚರ್ ಆರ್ಡರ್, ಸೆಕೆಂಡರಿ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಟರ್ಷರಿ ದ್ಯಾನ್ ಪ್ರೈಮರಿ. ಯಾವಾಗಿದು ಇಥೈಲ್ ಗ್ರೂಪ್ ಇದ್ದರೆ, ಇಫ್ ಅವರ್ ಅಲ್ಕೈಲ್ ಗ್ರೂಪ್ ಈಸ್ ಇಥೈಲ್ ಗ್ರೂಪ್, ಸೆಕೆಂಡರಿ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಟರ್ಷರಿ ದ್ಯಾನ್ ಪ್ರೈಮರಿ ದ್ಯಾನ್ ಅಮೋನಿಯಾ. 231. ಹೌದಾ. ಅದೇ ಏನಾದರೂ ಮಿಥೈಲ್ ಗ್ರೂಪ್ ಇದ್ದರೆ, ಮಿಥೈಲ್ ಅಮೈನ್ಸ್ ಇದ್ದರೆ, ಅವಾಗ ಏನಾಗುತ್ತೆ ಆರ್ಡರ್ ನಮ್ಗೆ, ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ದ್ಯಾನ್ ಟರ್ಷರಿ. ನೋಡಿ, ಇಲ್ಲಿ NH ಗ್ರೂಪ್ ಇದೆಯಾ, ಸೊ ಸೆಕೆಂಡರಿ. N ಇದೆಯಾ, ಟರ್ಷರಿ. NH2 ಇದೆಯಾ, ಪ್ರೈಮರಿ. NH ಸೆಕೆಂಡರಿ, NH2 ಪ್ರೈಮರಿ, N ಟರ್ಷರಿ. ಏನ್ಬಿಟ್ಟು ಗೊತ್ತಿರ ಇದನ್ನು, ವಿಲ್ ಯು ರಿಮೆಂಬರ್ ದಿಸ್ ಒನ್, ದಿಸ್ ಇಸ್ ಟ್ರಿಕ್, ಶಾರ್ಟ್ಕಟ್ ಟ್ರಿಕ್ ಇದೆ ಇದು, ಟ್ರಿಕ್ ಟು ರಿಮೆಂಬರ್ ಬೇಸಿಕ್ ನೇಚರ್. ಕ್ಲಿಯರ್ ಆಯ್ತಾ ಇದು. ಓಕೆ. ಅಸೈಲೇಷನ್ ರಿಯಾಕ್ಷನ್ ನೆಕ್ಸ್ಟ್ ಬರೋದು ಯಾವುದು, ಅಸೈಲೇಷನ್ ರಿಯಾಕ್ಷನ್. ಅಲಿಪ್ಯಾಟಿಕ್ ಆ್ಯಂಡ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್, ಅಲಿಪ್ಯಾಟಿಕ್ ಆಸ್ ವೆಲ್ ಆಸ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ಆ್ಯಂಡ್ ಸೆಕೆಂಡರಿ ಅಮೈನ್ಸ್ ರಿಯಾಕ್ಟ್ ವಿತ್ ಅಸಿಡಿಕ್ ಕ್ಲೋರೈಡ್ಸ್. ಟರ್ಷರಿ ಅಮೈನ್ಸ್ ರಿಯಾಕ್ಟ್ ಮಾಡೋದಿಲ್ಲ, ಇಲ್ಲಿ ನೆನಪಿರಲಿ. ದ ಅಸಿಡಿಕ್ ಕ್ಲೋರೈಡ್ ಅಂದರೆ ಯಾವುದು, ದಿಸ್ ಕಂಪೌಂಡ್ ಇಸ್ ಕಾಲ್ಡ್ ಆಸ್ ಅಸಿಡಿಕ್ ಕ್ಲೋರೈಡ್, C+OCl, ಅಸಿಡಿಕ್ ಕ್ಲೋರೈಡ್. ಹೌದಾ. ಆರ್ ಇಟ್ ಮೇ ರಿಯಾಕ್ಟ್ ವಿತ್ ಅನ್ಹೈಡ್ರೈಡ್ಸ್ ಆರ್ ಈಸ್ಟರ್ಸ್ by nucleophilic substitution reaction.
ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ ಏನು ಬರುತ್ತೆ ನಮಗೆ, ವಿ ವಿಲ್ ಗೆಟ್ ಸಮ್ ಕಂಪೌಂಡ್ಸ್. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಅಸೈಲೇಷನ್ ರಿಯಾಕ್ಷನ್. ಶಾರ್ಟ್ಕಟ್ ಹೇಳ್ತೀನಿ ಇದ್ರದ್ದು, ವೇಟ್ ಅ ಮಿನಿಟ್. ಫಸ್ಟ್ ರಿಯಾಕ್ಷನ್ ಏನಂತ ನೋಡೋಣ, ಆಮೇಲೆ ಶಾರ್ಟ್ಕಟ್ ನೋಡೋಣ. ನೋಡಿ, ದಿಸ್ ಈಸ್ ಅವರ್ ಅಮೈನ್. ಇದು ಪ್ರೈಮರಿ ಅಮೈನ್ ಇದೆಯಾ, ಪ್ರೈಮರಿ ಅಮೈನ್ ಮೇಲೆ ಏನಿರುತ್ತೆ, ಹೈಡ್ರೋಜನ್ ಇರುತ್ತೆ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ನೈಟ್ರೋಜನ್ಸ್ ಆರ್ ಗಿವನ್ ಟು ದಿಸ್ ಸಿ ಡಬಲ್ ಬಾಂಡ್ ಓ ಗ್ರೂಪ್. ಇಲ್ಲಿ ಏನು ಅಸಿಡ್ ಕ್ಲೋರೈಡಲ್ಲಿ ಸಿ ಡಬಲ್ ಬಾಂಡ್ ಓ ಇರುತ್ತಲ್ಲ, ಇದಕ್ಕೆ ಏನು ಮಾಡ್ಬೇಕು ನಾವು, ಇಲ್ಲಿಂದ ಎಲೆಕ್ಟ್ರಾನ್ಸನ್ನು ಕೊಟ್ಬಿಡಬೇಕು. ಹೌದಾ? ಸೊ ಅವಾಗ ಏನಾಗುತ್ತೆ, ಸಮ್ ರೀಅರೇಂಜ್ಮೆಂಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ದೀಸ್ ಟೈಪ್ ಆಫ್ ಅಮೈಡ್ಸ್. ಏನು ಫಾರ್ಮ್ ಆಗುತ್ತೆ ನಮಗೆ, ಸಬ್ಸ್ಟಿಟ್ಯೂಟೆಡ್ ಅಮೈಡ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅಸೈಲೇಷನ್ ರಿಯಾಕ್ಷನ್. ಶಾರ್ಟ್ಕಟ್ ಹೇಳ ಏನು ಗೊತ್ತಾ ಇದರದ್ದು ನೋಡಿ. ಸಿ ವಾಟ್ ಯು ಹ್ಯಾವ್ ಟು ಡೂ ಈಸ್ ಜಸ್ಟ್ ಯು ಹ್ಯಾವ್ ಟು ರಿಮೂವ್ ದಿಸ್ ಕಂಪೌಂಡ್. HCl ರಿಮೂವ್ ಮಾಡಬೇಕು. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ನೈಟ್ರೋಜನ್ ಮೇಲೆ, ಇದನ್ನು ನೈಟ್ರೋಜನ್ ತಂದು ಕಾರ್ಬನ್ಗೆ ಬಾಂಡ್ ಮಾಡಿಬಿಡಬೇಕು. ಎಲ್ಲಿ ಸಿ ಡಬಲ್ ಬಾಂಡ್ ಇರುತ್ತಲ್ಲ ಆ ಕಾರ್ಬನ್ಗೆ ನೈಟ್ರೋಜನ್ ಅಮೈನ್ದು ನೈಟ್ರೋಜನ್ ತಂದು ಬಾಂಡ್ ಮಾಡಿಬಿಡಬೇಕು. ಮುಗಿತು ಕೆಲಸ. ನೋಡಿ, ಯು ಹ್ಯಾವ್ ಟು ಮೇಕ್ ಅ ಬಾಂಡ್ ಬಿಟ್ವೀನ್ ದಿಸ್ ನೈಟ್ರೋಜನ್ ಆ್ಯಂಡ್ ದಿಸ್ ಕಾರ್ಬನ್, ಆ್ಯಂಡ್ CH3 ರಿಮೇನ್ ಆ್ಯಸ್ ಇಟ್ ಈಸ್, ಆ್ಯಂಡ್ ದಿಸ್ ಸಿ ಡಬಲ್ ಬಾಂಡ್ ಓ ರಿಮೇನ್ ಆ್ಯಸ್ ಇಟ್ ಈಸ್, ಆ್ಯಂಡ್ ದಿಸ್ ಸೈಡ್ ದಿಸ್ ಎಂಟೈರ್ ಗ್ರೂಪ್ ಈಸ್ ಅಟ್ಯಾಚ್ಡ್. ನೋಡಿ ಇಲ್ಲಿ ಏನಿದೆ, C2H5 N C2H5 ಇದೆಯಾ, C2H5 N C2H5. ನೆಕ್ಸ್ಟ್ ಈ ಗ್ರೂಪು ಸಿ ಡಬಲ್ ಬಾಂಡ್ ಓ CH3, ಸಿ ಡಬಲ್ ಬಾಂಡ್ ಓ CH3. ಅರ್ಥ ಆಯ್ತಾ? ಶಾರ್ಟ್ಕಟ್గా ನೆನ್ಬಿಟ್ಕೊಂಬಿಡಿ ಇದನ್ನು. ಇಲ್ಲಿ ಏನು ಮಾಡಬೇಕು, ಸೇಮ್ ಥಿಂಗ್. ಇಲ್ಲಿಂದ ಹೈಡ್ರೋಜನ್ ತೆಗಿಬೇಕಾ, ಈ ಹೈಡ್ರೋಜನ್ ಜೊತೆ ಇವನ್ನೆಲ್ಲನೂ ತೆಗೆದುಬಿಡಬೇಕು. ಮುಗೀತು ಕೆಲಸ. ಹೌದಾ? ಸೊ ಇಲ್ಲಿರೋ ನೈಟ್ರೋಜನ್ ತಂದು ಯಾರಿಗೆ ಅಟ್ಯಾಚ್ ಮಾಡಬೇಕು, ಈ ಕಾರ್ಬನ್ಗೆ ಅಟ್ಯಾಚ್ ಮಾಡಿಬಿಡಬೇಕು. ಏನಾಗುತ್ತೆ ನೋಡಿ, ಇಲ್ಲಿ C6H5NH, C6H5NH, ಸಿ ಡಬಲ್ ಬಾಂಡ್ ಓ CH3, ಸಿ ಡಬಲ್ ಬಾಂಡ್ ಓ CH3. ಕ್ಲಿಯರ್ ಆಯ್ತಾ? ಇದು ಅರ್ಥ ಆಯ್ತಾ ಎಲ್ರಿಗೂ? ಸೊ ಅಸೈಲೇಷನ್ ರಿಯಾಕ್ಷನ್ ಸಿಂಪಲ್ ಇರುತ್ತೆ. ಡ್ಯೂರಿಂಗ್ ಅಸೈಲೇಷನ್ ವಾಟ್ ಯು ಹ್ಯಾವ್ ಟು ಡೂ, ನೈಟ್ರೋಜನ್ ಮೇಲಿಂದ, ಅಮಾಯನದಲ್ಲಿರೋ ನೈಟ್ರೋಜನ್ ಮೇಲಿಂದ ಒಂದು ಹೈಡ್ರೋಜನ್ ತೆಗಿಬೇಕು. ಹೌದಾ? ಆ ನೈಟ್ರೋಜನ್ನು ಸಿ ಡಬಲ್ ಬಾಂಡ್ ಓಗೆ ತಂದು ಬಾಂಡ್ ಮಾಡಿಬಿಡ್ಬೇಕು. ಮುಗಿತು ಕೆಲಸ. ಸಿ ಅಮೈನ್ಸ್ ಆಲ್ಸೋ ರಿಯಾಕ್ಟ್ ವಿತ್ ಬೆಂಜಾಯಿಲ್ ಕ್ಲೋರೈಡ್. ಅವಾಗಲೇ ಅಸಿಡ್ ಕ್ಲೋರೈಡ್ ನೋಡಿದೀವಲ್ಲ, ಇದು ಅದ್ರ ಬ್ರದರ್, ಇದು ಕೋ ಬ್ರದರ್. ಹೌದಾ? ಬೆಂಜಾಯಿಲ್ ಕ್ಲೋರೈಡ್ C6H5COCl, C6H5COCl. ಸೊ ಇಲ್ಲಿ ಏನಾಗುತ್ತೆ, ಸೇಮ್ ಥಿಂಗ್. ಅಲ್ಲಿ ಯಾವ ಥರ ಆಗುತ್ತಲ್ಲ ಅದೇ ಥರ ಆಗುತ್ತೆ. CH3 NH2. ಹೌದಾ? ಇಲ್ಲಿ ಏನಿದೆ, C6H5 ಮೀನ್ಸ್ ಬೆಂಜಿನ್ ರಿಂಗ್, ಸಿ ಡಬಲ್ ಬಾಂಡ್ ಓ Cl. ಇಲ್ಲಿಂದ ಒಂದು ಹೈಡ್ರೋಜನ್ ತಗೊಂಡು ಕ್ಲೋರಿನ ರಿಮೂವ್ ಮಾಡಿಬಿಡಬೇಕು. ಮುಗೀತು. ಈ ನೈಟ್ರೋಜನ್ ತಂದು ಇಲ್ಲಿ ಬಾಂಡ್ ಮಾಡಿಬಿಡಬೇಕು. ಅದು ಏನು ಬರುತ್ತೆ ನೋಡಿ ಕಂಪೌಂಡು, ವಿ ವಿಲ್ ಹ್ಯಾವ್ CH3NH. ಯಾಕಂದರೆ ಎರಡು ಹೈಡ್ರೋಜನ್ ಇತ್ತು, ಒಂದು ಹೈಡ್ರೋಜನ್ ತೆಗೆದಿದ್ದೀನಿ, ಒಂದು ಹೈಡ್ರೋಜನ್ ಇದೆ ಇಲ್ಲಿ. ಹೌದಾ? ಸೊ ಈ NHಗೆ N ಯಾರಿಗೆ ಅಟ್ಯಾಚ್ ಆಗಿದೆ, ಸಿ ಡಬಲ್ ಬಾಂಡ್ ಓಗೆ, ಸಿ ಡಬಲ್ ಬಾಂಡ್ ಓ. ಸಿ ಡಬಲ್ ಬಾಂಡ್ ಓ ಜೊತೆ ಯಾರಿದ್ದಾರೆ, C6H5. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ N-methyl benzenamide. Benzenamide ಈಸ್ ನಥಿಂಗ್ ಬಟ್ ಬೆಂಜಮೈಡ್. ಅರ್ಥ ಆಯ್ತಾ? ಕ್ಲಿಯರ್? ಅಸೈಲೇಷನ್ ರಿಯಾಕ್ಷನ್ ಸಿಂಪಲ್ ಇದೆ. ಒಂದು 2 ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಕಾರ್ಬೈಲಮೈನ್ ರಿಯಾಕ್ಷನ್, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಫ್ರಮ್ ದಿಸ್ ಅಮೈನ್ಸ್ ಟಾಪಿಕ್. ಕಾರ್ಬೈಲಮೈನ್ ರಿಯಾಕ್ಷನ್. ಹೌದಾ? ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಕಾರ್ಬೈಲಮೈನ್ ರಿಯಾಕ್ಷನ್ ಇದೇನು ಗೊತ್ತಾ, ಅಲಿಪೆಟಿಕ್ ಆ್ಯಂಡ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್. ಅಲಿಪೆಟಿಕ್ ಆ್ಯಂಡ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ react with chloroform in the presence of alcoholic base, in the presence of alcoholic potassium hydroxide. Upon heating they will form isocyanides. They are also called as carbylamines. ಈಗ ಏನು ಕರಿತೀವಿ ನಾವು, ಕಾರ್ಬಿಲಮೈನ್ ಅಂತ ಕರಿತೀವಿ. ಹೌದಾ? they will form isocyanides or carbylamines. So these are having foul smell, they are having bad smell ಬರುತ್ತೆ. These isonitriles will produce bad smell ಬರುತ್ತೆ. ಹೌದಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬೈಲಮೈನ್ ರಿಯಾಕ್ಷನ್. ಇದು RNC ಪ್ರೊಡ್ಯೂಸ್ ಆದರೆ ಇದೇನಿದು ಕಾರ್ಬೈಲಮೈನ್ ರಿಯಾಕ್ಷನ್. ನೆನಪಿಟ್ಕೊಳ್ಳಿ, ಪ್ರೈಮರಿ ಅಮೈನ್ ಇರಬೇಕಿದು. ಇಟ್ ಮಸ್ಟ್ ಬಿ ಪ್ರೈಮರಿ ಅಮೈನ್, ವೆದರ್ ಇಟ್ ಈಸ್ ಅಲಿಪೆಟಿಕ್ ಆರ್ ಅರೋಮ್ಯಾಟಿಕ್. ಬಿಕಾಸ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ಡು ನಾಟ್ ಶೋ ದಿಸ್ ರಿಯಾಕ್ಷನ್. ನೆನಪಿರಲಿ. ಅಥವಾ ಈ ಥರ ಕ್ವಶನ್ ಕೇಳ್ಬೋದು, ಹೌ ಡು ಯು ಡಿಫರೆನ್ಸಿಯೇಟ್ ಪ್ರೈಮರಿ ಅಮೈನ್ಸ್ ಫ್ರಮ್ ಸೆಕೆಂಡರಿ ಅಮೈನ್ಸ್ ಆರ್ ಟರ್ಷರಿ ಅಮೈನ್ಸ್ to all other amines? So by means of this carbylamine reaction you can differentiate primary, secondary as well as primary amines with secondary and tertiary amines. ಅರ್ಥ ಆಯ್ತಾ? ಕಾರ್ಬೈಲಮೈನ್ ರಿಯಾಕ್ಷನ್ ಏನು ಮಾಡುತ್ತೆ ಹೇಳ್ರಿ ನೋಡೋಣ. ಇಲ್ಲಿ we will take primary amine, we will add some chloroform. ಪ್ರೈಮರಿ ಅಮೈನ್ ಏನು ಮಾಡ್ತೀವಿ ನಾವು, ಕ್ಲೋರೋಫಾರ್ಮನ್ನು ಆ್ಯಡ್ ಮಾಡ್ತೀವಿ.
ಅದರಲ್ಲಿ ಏನು ಮಾಡಬೇಕು, ಒಂಚೂರು ಬೇಸನ್ನು ಆ್ಯಡ್ ಮಾಡಬೇಕು, ಮುಗಿದ ಕೆಲಸ. ಏನು ಫಾರ್ಮ್ ಆಗುತ್ತೆ, ಯು ವಿಲ್ ಹ್ಯಾವ್ ಐಸೋನೈಟ್ರೈಲ್ಸ್ ವಿಚ್ ಆರ್ ಹ್ಯಾವಿಂಗ್ ವೆರಿ ಬ್ಯಾಡ್ ಸ್ಮೆಲ್, ಪೌಲ್ ಸ್ಮೆಲ್. ರಿಯಾಕ್ಷನ್ ವಿತ್ ನೈಟ್ರಸ್ ಅಸಿಡ್, ರಿಯಾಕ್ಷನ್ ವಿತ್ ನೈಟ್ರಸ್ ಅಸಿಡ್, ಇಷ್ಟೆಲ್ಲ ನೋಡಿ ಗಾಬರಿ ಆಗಬೇಡಿ, ಸಿಂಪಲ್ ಇದೆ ಅದು. ರಿಯಾಕ್ಷನ್ ವಿತ್ ನೈಟ್ರಸ್ ಅಸಿಡ್, ನೈಟ್ರಸ್ ಅಸಿಡ್ ಅಂದರೆ ಯಾವುದು, ವಿಚ್ ಇಸ್ ನೈಟ್ರಸ್ ಅಸಿಡ್ ಡಿಯರ್ ಫ್ರೆಂಡ್ಸ್? ನೈಟ್ರಸ್ ಅಸಿಡ್ ಮೀನ್ಸ್ HNO2. ನೈಟ್ರಸ್ ಅಸಿಡ್ ಅಂದರೆ ಏನು, HNO2. HNO3 ಅಂದರೆ ಏನದು, ನೈಟ್ರಿಕ್ ಆಸಿಡ್. HNO2 ಅಂದರೆ ನೈಟ್ರಸ್ ಆಸಿಡ್, ಹೌದಾ? ಸೊ ಈ ನೈಟ್ರಸ್ ಆಸಿಡ್ ಏನು ಮಾಡುತ್ತೆ ಗೊತ್ತಾ, ಇಟ್ ವಿಲ್ ರಿಯಾಕ್ಟ್ ವಿತ್ ಪ್ರೈಮರಿ ಅಲಿಪ್ಯಾಟಿಕ್ ಅಮೈನ್ಸ್. ಪ್ರೈಮರಿ ಅಲಿಪ್ಯಾಟಿಕ್ ಅಮೈನ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಆಲ್ಕೋಹಾಲ್ಸ್. ಇಷ್ಟು ಮಾತ್ರ ನೆನ್ಬಿಟ್ಕೊಳ್ಳಿ ಸಾಕು. ಇದು ಪ್ರೈಮರಿ ಅಲಿಪ್ಯಾಟಿಕ್ ಅಮೈನ್ನ, ಇದಕ್ಕೆ ನಾವು ನೈಟ್ರಸ್ ಅಸಿಡನ್ನು ಆ್ಯಡ್ ಮಾಡೋಣ. ವಿ ಆರ್ ಆ್ಯಡಿಂಗ್ ನೈಟ್ರಸ್ ಅಸಿಡ್. ನೈಟ್ರಸ್ ಅಸಿಡ್ ಅಂದರೆ ಏನು, HNO2, ಹೌದಾ? ಇದನ್ನ ಯಾವ ಥರ ಬರೆಯೋಣ ನಾವು, HONO ಅಂತ ಬರೆಯೋಣ, ಹೌದಾ? ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಫ್ ಅವರ್ ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ಸ್ ರಿಯಾಕ್ಟ್ ವಿತ್ ನೈಟ್ರಸ್ ಅಸಿಡ್, OH group is added to alkali group to produce alcohol. ಏನು ಬರುತ್ತೆ, ಆಲ್ಕೋಹಾಲ್ ಬರುತ್ತೆ. ನೈಟ್ರೋಜನ್ ಈಸ್ ಆ್ಯಡೆಡ್ ವಿತ್ ಅನದರ್ ನೈಟ್ರೋಜನ್ ಟು ಪ್ರೊಡ್ಯೂಸ್ ನೈಟ್ರೋಜನ್ ಗ್ಯಾಸ್, ಆ್ಯಂಡ್ ದಿಸ್ O ಈಸ್ ಆ್ಯಡೆಡ್ ವಿತ್ ವಾಟರ್. ಸೊ ಇಲ್ಲಿ HCl, ಇಲ್ಲಿ ನಾವು ಇಲ್ಲಿ ಬೇರೆ ಕಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನು ಫಾರ್ಮ್ ಆಗುತ್ತೆ ಅಂತಂದರೆ, ವಿ ವಿಲ್ ಹ್ಯಾವ್ H2O ಇನ್ಸ್ಟೆಡ್ ಆಫ್ HCl, ವಿ ವಿಲ್ ಟೇಕ್ H2O, ಹೌದಾ? ಯಾವಾಗಿದ್ದು, ಅರೋಮೆಟಿಕ್ ಪ್ರೈಮರಿ, ಸಾರಿ ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ ಇದ್ದಾಗ, ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ಸ್. ಅರ್ಥ ಆಯ್ತಾ, ಕ್ಲಿಯರ್? ಇದೊಂಚೂರು ನೆನ್ಬಿಟ್ಕೊಂಬಿಡಿ. ನೆಕ್ಸ್ಟ್ ಅರೋಮೆಟಿಕ್ ಪ್ರೈಮರಿ ಅಮೈನ್ ಇದ್ದರೆ, ಇಫ್ ಅವರ್ ಅಮೈನ್ ಈಸ್ ಅರೋಮೆಟಿಕ್ ಪ್ರೈಮರಿ ಅಮೈನ್, ಇದಂತೂ ಇಂಪಾರ್ಟೆಂಟ್ ರಿಯಾಕ್ಷನ್, ಡೈಸೋಡೈಜೇಷನ್ ರಿಯಾಕ್ಷನ್ ಆಗುತ್ತೆ. ಯಾವುದು, ಡೈಅಜೋಡೈಜೇಷನ್ ಅಥವಾ ಡೈಸೋಡೈಜೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಹೌದಾ? ಡೈಅಜೋಡೈಜೇಷನ್ ರಿಯಾಕ್ಷನ್ ವೆನ್ ಅರೋಮೆಟಿಕ್ ಪ್ರೈಮರಿ ಅಮೈನ್ ಲೈಕ್ ಅನಿಲಿನ್ ರಿಯಾಕ್ಟ್ ವಿತ್ ಸೋಡಿಯಂ ನೈಟ್ರೈಟ್ ವಿತ್ HCl, ಆರ್ ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ HNO2 ಅಂತ ತೊಗೋಬೋದು, ಹೌದಾ? at 0 to 5 degree Celsius, ನೋಡಿ ಇದೆಷ್ಟಿದು, 0 to 5 degree Celsius temperature means cold condition, we will have benzene diazonium chloride. It's one of the most important intermediate, benzene diazonium chloride. ಸ್ಯಾಂಡ್ಮಿಯರ್ ರಿಯಾಕ್ಷನ್ ನೆನಪಿದೆಯಾ, ಅಲ್ಲೆಲ್ಲ ಯೂಸ್ ಮಾಡಿ ನೋಡಿ ಇದನ್ನು, ಬೆಂಜೀನ್ ಡೈಜೋನಿಯಂ ಕ್ಲೋರೈಡ್, ಹೆಲೋ ಅಲ್ಕಿನ್ಸ್ ಹೆಲೋ ಅರಿನ್ಸಲ್ಲಿ ಸ್ಯಾಂಡ್ಮಿಯರ್ ರಿಯಾಕ್ಷನ್. ಎಸ್, ವೆರಿ ಗುಡ್. ಓಕೆ, ಬೆಂಜೀನ್ ಡೈಜೋನಿಯಂ ಕ್ಲೋರೈಡ್. ಅರ್ಥ ಆಯ್ತಾ? ನೋಡಿ, ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ ಜೊತೆ ನೈಟ್ರಸ್ ಅಸಿಡ್ ರಿಯಾಕ್ಟ್ ಮಾಡಿದ್ರೆ ಆಲ್ಕೋಹಾಲ್ಸ್ ಬರುತ್ತೆ. ಅರೋಮೆಟಿಕ್ ಪ್ರೈಮರಿ ಅಮೈನ್ ಜೊತೆ ನೈಟ್ರಸ್ ಅಸಿಡ್ ರಿಯಾಕ್ಟ್ ಮಾಡಬೇಕಾದ್ರೆ ಒಂದಿಷ್ಟು ಕಂಡೀಷನ್ ಬೇಕು, ಕೋಲ್ಡ್ ಕಂಡೀಷನ್ ಇರಬೇಕು. ನೈಟ್ರಸ್ ಅಸಿಡ್ ಜೊತೆ ರಿಯಾಕ್ಟ್ ಆದರೆ ಇಟ್ ವಿಲ್ ಪ್ರೊಡ್ಯೂಸ್ ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್, ವಿಚ್ ಇಸ್ ಒನ್ ಆಫ್ ದಿ ಬೆಸ್ಟ್ ರಿಯೇಜೆಂಟ್, ಇಂಟರ್ಮೀಡಿಯೇಟ್ ರಿಯೇಜೆಂಟ್, ಹೌದಾ? ಸಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ರಿಯಾಕ್ಟ್ ವಿತ್ ನೈಟ್ರಸ್ ಅಸಿಡ್ ಇನ್ ಡಿಫ್ರೆಂಟ್ ಮ್ಯಾನರ್. ಸೆಕೆಂಡ್ರಿ ಮತ್ತು ಟರ್ಷರಿಲಿ ಏನಾಗುತ್ತೆ ಅಂತ ಒಂಚೂರು ನೋಡಿಬಿಡೋಣ. ಇದನ್ನಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಸೆಕೆಂಡರಿ ಅಮೈನ್ಸ್ ಮತ್ತು ಟರ್ಷರಿ ಅಮೈನ್ ತೊಗೊಂಡ್ರೆ ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ದೇರ್ ರಿಯಾಕ್ಟಿವಿಟಿ ವಿ ವಿಲ್ ಗೆಟ್ ಡಿಫ್ರೆಂಟ್ ಕಂಪೌಂಡ್ಸ್. ಅದ್ರ ಬಗ್ಗೆ ಏನಷ್ಟು ಇಂಪಾರ್ಟೆಂಟ್ ಇಲ್ಲ, ನೋ ನೀಡ್ ಟು ವರಿ. ನಿಮ್ಮ KCET ಅದ್ರ ಮೇಲೆ ಕ್ವಶನ್ಸ್ ಬರೋದು ಕಡಿಮೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದು, ರಿಯಾಕ್ಷನ್ ವಿತ್ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್, ಅರೈಲ್ ಸಲ್ಫೋನಿಲ್ ಕ್ಲೋರೈಡ್ ಆರ್ ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್, ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಹಿನ್ಸ್ಬರ್ಗ್ ರಿಯೇಜೆಂಟ್. ಏನಂತ ಕರಿತೀವಿ ನಾವು ಇದನ್ನು, ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರಿತೀವಿ. ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್ ಇಸ್ ಕಾಲ್ಡ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಓಕೆ ಡಿಯರ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ಸಿ ವೆನ್ ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್, ದಿಸ್ ಈಸ್ ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ ಪ್ರೈಮರಿ ಅಮೈನ್ಸ್, ವೆನ್ ಇಟ್ ರಿಯಾಕ್ಟ್ ವಿತ್ ಪ್ರೈಮರಿ ಅಮೈನ್ಸ್ ಇಟ್ ವಿಲ್ ಫಾರ್ಮ್ ದಿಸ್ ಅಮೈಡ್. ನಮಗೇನು ಫಾರ್ಮ್ ಮಾಡುತ್ತೆ, ಒಂದು ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ದಿಸ್ ಕಂಪೌಂಡ್ ಈಸ್ ಸಾಲ್ಯುಬಲ್ ಇನ್ ಅಲ್ಕಲಿ. ಇದು ಯಾಕೆ ಅಲ್ಕಲಿಯಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದಿಸ್ ಹೈಡ್ರೋಜನ್, ಅಸಿಡಿಕ್ ಹೈಡ್ರೋಜನ್. ಇಲ್ಲಿ ಏನಿರುತ್ತೆ, ಇದು ಅಸಿಡಿಕ್ ಹೈಡ್ರೋಜನ್ ಇರುತ್ತೆ. ಸೊ ಇಟ್ ಈಸ್ ಸಾಲ್ಯುಬಲ್ ಇನ್ ಅಲ್ಕಲಿ. ಅಲ್ಕಲಿ ಒಳಗೆ ಏನಾಗುತ್ತೆ, ಇದು ಸಾಲ್ಯುಬಲ್ ಆಗುತ್ತೆ. ನೋಡಿ, ಇಫ್ ಅವರ್ ಅಮೈನ್ ಈಸ್ ಪ್ರೈಮರಿ ಅಮೈನ್, ವೆನ್ ಇಟ್ ರಿಯಾಕ್ಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಇಟ್ ವಿಲ್ ಫಾರ್ಮ್ ಅ ಕಂಪೌಂಡ್ ವಿಚ್ ಇಸ್ ಸಾಲ್ಯುಬಲ್ ಇನ್ ಅಲ್ಕಲಿ. ಅಲ್ಕಲಿ ಒಳಗೆ ಏನಾಗುತ್ತೆ, ಅದು ಸಾಲ್ಯುಬಲ್ ಆಗುತ್ತೆ. ಅದೇ ನೀವೇನಾದರೂ ದಿಸ್ ಒನ್ ಸೆಕೆಂಡರಿ ಅಮೈನ್ಸ್ ತೊಗೊಂಡ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಅ ಇಂಟರ್ಮೀಡಿಯೇಟ್ ಕಂಪೌಂಡ್. ದಟ್ ಕಂಪೌಂಡ್ ಈಸ್ ಇನ್ಸಾಲ್ಯುಬಲ್ ಇನ್ ಅಲ್ಕಲಿ. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಡಿಫ್ರೆನ್ಸಿಯೇಟ್ ವಿಚ್ ಈಸ್ ಪ್ರೈಮರಿ ಅಮೈನ್ ಆ್ಯಂಡ್ ವಿಚ್ ಈಸ್ ಸೆಕೆಂಡರಿ ಅಮೈನ್. ಸರ್ ಯಾಕೆ ಇದು ಸಾಲ್ಯುಬಲ್ ಆಗುತ್ತೆ ಅಂತಂದರೆ, ಬಿಕಾಸ್ ದಿಸ್ ಈಸ್ ಅಸಿಡಿಕ್ ಹೈಡ್ರೋಜನ್. ಹೌದಾ? ಯಾಕೆ ಅಸಿಡಿಕ್ ಹೈಡ್ರೋಜನ್ ಆಗುತ್ತೆ ನೋಡಿ,
whenever hydrogen is present around the electron withdrawing groups, so this hydrogen can be replaced very easily. ಹೌದಾ? ಯಾಕೆ ಹೇಳಿ ನೋಡೋಣ. ಇಲ್ಲಿ ಸಿ ಡಬಲ್ ಇದು ಆಕ್ಸಿಜನ್ ನೆಗೆಟಿವ್ ಆಗುತ್ತೆ, ಇದು ಆಕ್ಸಿಜನ್ ನೆಗೆಟಿವ್ ಆಗುತ್ತಾ, ದಿ ಸಲ್ಫರ್ ವಿಲ್ ಸಫರ್ ಫ್ರಮ್ ಡೆಲ್ಟಾ ಪಾಸಿಟಿವ್. ಸೊ ಲೋನ್ ಪೆರ್ ಆಫ್ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗ್ಬಿಡುತ್ತೆ ನೈಟ್ರೋಜನ್ ಮೇಲೆ ಇರೋದು. ಸೊ ನೈಟ್ರೋಜನ್ ವಿಲ್ ಟೇಕ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಬಾಂಡ್. ಸೊ ಹೈಡ್ರೋಜನ್ ಕ್ಯಾನ್ ಬಿ ರಿಮೂವ್ಡ್ ವೆರಿ ಈಸಿಲಿ. ಸೊ ದಿಸ್ ಹೈಡ್ರೋಜನ್ ಈಸ್ ಅಸಿಡಿಕ್ ಹೈಡ್ರೋಜನ್. ನೋಡಿ ಇದೇ ಥರ ಆಗಿರುತ್ತೆ ಹೈಡ್ರೋಜನ್. ಇದು CS2 ಇರುತ್ತಲ್ಲ, ಇದು ಆಕ್ಟಿವ್ ಮೆಥಿಲಿನ್ ಗ್ರೂಪ್ ಅಲ್ಲಿರೋ ಹೈಡ್ರೋಜನ್ ಇದೇ ಥರ ಇರುತ್ತೆ ತಾನೆ. ಸಿ ಡಬಲ್ ಬಾಂಡ್ ಓ, ಸಿ ಡಬಲ್ ಬಾಂಡ್ ಓ, ದಿಸ್ ಹೈಡ್ರೋಜನ್ ಈಸ್ ಹೈಲಿ ಅಸಿಡಿಕ್ ಹೈಡ್ರೋಜನ್. ಹೌದಾ? ಸೊ ದಿಸ್ ಕಂಪೌಂಡ್ ಎನ್ ಇಥೈಲ್ ಬೆಂಜೀನ್ ಸಲ್ಫೋನಮೈಡ್, this sulfonamide is soluble in alkali and this is insoluble in alkali. Based on this we can differentiate primary and secondary. ಹೌದಾ? ಸೊ ಟರ್ಷರಿ ಇತ್ತು ಅಂತಂದರೆ ಟರ್ಷರಿ ಅಮೈನ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್. ನೆನಪಿರಲಿ, ಟರ್ಷರಿ ಅಮೈನ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಟರ್ಷರಿ ಅಮೈನ್ ಇದ್ದರೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಇದ್ರೆ ರಿಯಾಕ್ಟ್ ಮಾಡೋದೇ ಇಲ್ಲ. ಪ್ರೈಮರಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಇದ್ರೆ ರಿಯಾಕ್ಟ್ ಮಾಡುತ್ತೆ. ಇಟ್ ಈಸ್ ಸಾಲ್ಯುಬಲ್ ಇನ್ ಅಲ್ಕಲಿ, ದಟ್ ಕಂಪೌಂಡ್ ಇಸ್ ಸಾಲ್ಯುಬಲ್ ಇನ್ ಅಲ್ಕಲಿ. ಸೆಕೆಂಡ್ರಿ ಅಮೈನು ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಬಟ್ ದಟ್ ಸಲ್ಫೋನಿಲ್ ಕ್ಲೋರೈಡ್ ಅಲ್ಲಿ ಏನು ಸಲ್ಫೋನಮೈಡ್ ಏನು ಬರುತ್ತಲ್ಲ, ದಟ್ ಸಲ್ಫೋನಮೈಡ್ ಪ್ರಾಡಕ್ಟ್ ಈಸ್ ಇನ್ಸಾಲ್ಯುಬಲ್ ಇನ್ ಅಲ್ಕಲಿ. ಈ ಟರ್ಷರಿ ಅಮೈನ್ ಅಂತೂ ಸಾಲ್ಯುಬಲ್ ಆಗೋದೇ ಇಲ್ಲ. ಟರ್ಷರಿ ಅಮೈನ್ ಅಂತೂ ರಿಯಾಕ್ಟ್ ಮಾಡೋದೇ ಇಲ್ಲ. ಹೌದಾ? ಸಿ ನೌಡೇಸ್ ದಿಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಈಸ್ ಆಲ್ಸೋ ರಿಪ್ಲೇಸ್ಡ್ ಬೈ ಪ್ಯಾರಾಟಾಲಿನ್ ಸಲ್ಫೋನಿಲ್ ಕ್ಲೋರೈಡ್. ಇದು ಒಂದು ವರ್ಡ್ ನೆನಪಿರಲಿ, ಇದು ಕಂಪೌಂಡು. ನೌಡೇಸ್ ಏನು ಮಾಡ್ತಾ ಇದ್ದೀವಿ ಗೊತ್ತಾ, ನಾವು ಈ ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡನ್ನು ಪ್ಯಾರಾಟಾಲಿನ್ ಸಲ್ಫೋನಿಲ್ ಕ್ಲೋರೈಡ್ದಿಂದ ಏನು ಮಾಡ್ತಾ ಇದ್ದೀವಿ, ರಿಪ್ಲೇಸ್ ಮಾಡ್ತಾ ಇದ್ದೀವಿ. ನಾವು ವಿ ಆರ್ ಯೂಸಿಂಗ್ ದಿಸ್ ಕಂಪೌಂಡ್ ಇನ್ಸ್ಟೆಡ್ ಆಫ್ ದ್ಯಾಟ್. ನೆಕ್ಸ್ಟ್, ಸೊ ಹಿಯರ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಇಲ್ಲಿ ಯಾವ ಥರ ರಿಯಾಕ್ಷನ್ ಆಗ್ತಾ ನೋಡಿ, ಬ್ರೋಮಿನೇಷನ್. ಡಿಯರ್ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್. ಇದರ ಮೇಲೆ ಕ್ವಶನ್ಸ್ ಬರುತ್ತೆ ನಿಮಗೆ. ಈ ಬ್ರೋಮಿನೇಷನ್ನು ಮತ್ತು ನೈಟ್ರೇಷನ್ ಎಲ್ಲ ಇದೆಯಲ್ಲ, ಇದರ ಮೇಲೆ ಕ್ವಶನ್ಸ್ ಬರುತ್ತೆ. ಒಂಚೂರು ಇಂಪಾರ್ಟೆಂಟ್ ಇದೆ, ನೋಡಿ ಇದನ್ನು. ಹೌದಾ? ವೆನ್ ಅನಿಲಿನ್ ರಿಯಾಕ್ಟ್ ವಿತ್ ಬ್ರೋಮಿನ್ ವಾಟರ್, ದಿಸ್ ಈಸ್ ಕಾಲ್ಡ್ ಆಸ್ ಬ್ರೋಮಿನ್ ವಾಟರ್. ಏನು ಕರಿತೀವಿ ನಾವು ಇದನ್ನು? ಬ್ರೋಮಿನ್ ವಾಟರ್ ಅಂತ ಕರಿತೀವಿ. ಹೌದಾ? ಎಕ್ಸ್ಟೆನ್ಸಿವ್ ಬ್ರೋಮಿನೇಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ 2,4,6 ಟ್ರೈಬ್ರೋಮೋ ಅನ್ಲಿನ್. ಏನು ಬರುತ್ತೆ ನಿಮಗೆ? 2,4,6 ಟ್ರೈಬ್ರೋಮೋ ಅನ್ಲಿನ್ ಬರುತ್ತೆ. ಹೌದಾ ಸರ್? ದೆನ್ ಹೌ ಟು ಗೆಟ್ ಓನ್ಲಿ ಅರ್ಥೋಬ್ರೋಮೋ ಅನ್ಲಿನ್ ಆರ್ ಪ್ಯಾರಾಬ್ರೋಮೋ ಅನ್ಲಿನ್? ಅದಕ್ಕೂ ಒಂದು ಮೆಥಡ್ ಇದೆ ನಮಗೆ. ಏನಂತಂದರೆ, ಸಿ ಟು ಗೆಟ್ ಓನ್ಲಿ ಪ್ಯಾರಾಬ್ರೋಮೋ ಅನ್ಲಿನ್ ಆರ್ ಪ್ಯಾರಾಬ್ರೋಮೋ ಅನ್ಲಿನ್, ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್ ಗ್ರೂಪ್. NH2 ಗ್ರೂಪನ್ನು ಏನು ಮಾಡಬೇಕು ನಾವು? ಪ್ರೊಟೆಕ್ಟ್ ಮಾಡಬೇಕು. ಏನು ಮಾಡಬೇಕಂದ್ರೆ ಪ್ರೊಟೆಕ್ಟ್ ಮಾಡಬೇಕು. ಸೊ ರಿಯಾಕ್ಟಿವಿಟಿನ ಕಡಿಮೆ ಮಾಡಬೇಕು. ಅವಾಗ ಏನು ಬರುತ್ತೆ ನಮಗೆ? ಪ್ಯಾರಾಬ್ರೋಮೋ ಅನ್ಲಿನ್ ಮಾತ್ರ ಪ್ರಿಪೇರ್ ಮಾಡಬಹುದು. ಸೊ ದಿಸ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಬೈ ಯೂಸಿಂಗ್ ದಿಸ್ ಅನ್ಹೈಡ್ರೈಡ್ಸ್. ಏನಿದು? ಅಸ್ಟಿಕ್ ಅನ್ಹೈಡ್ರೈಡ್, ಅಸೆಟಿಕ್ ಅನ್ಹೈಡ್ರೈಡ್. ನೆನಪಿರಲಿ, ದಿಸ್ ಅಸ್ಟಿಕ್ ಅನ್ಹೈಡ್ರೈಡ್ ಈಸ್ ಯೂಸ್ಡ್ ಆಸ್ ಎ ಪ್ರೊಟೆಕ್ಟಿಂಗ್ ಗ್ರೂಪ್ ಫಾರ್ ದಿಸ್ ಅಮೈನ್ಸ್. ಬೆಂಜಿನ್ ರಿಂಗ್ ಮೇಲೆ ಏನು ಅಮೈನ್ ಇರುತ್ತಲ್ಲ, ಆ ಅಮೈನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು? ಅಸ್ಟಿಕ್ ಅನ್ಹೈಡ್ರೈಡನ್ನು ಯೂಸ್ ಮಾಡ್ತೀವಿ. ವೆನ್ ಎವರ್ ಅಸ್ಟಿಕ್ ಅನ್ಹೈಡ್ರೈಡ್ ಇನ್ ಪಿರಿಡಿನ್ ರಿಯಾಕ್ಟ್ ವಿತ್ ಅನ್ಲಿನ್, ಇಟ್ ವಿಲ್ ಪ್ರೊಡ್ಯೂಸ್ ಅಸಿಟ್ ಅನ್ಲೈಡ್. ಏನು ಫಾರ್ಮೇಷನ್ ಆಗುತ್ತೆ? ಅಸಿಟ್ ಅನ್ಲೈಡ್ ಫಾರ್ಮೇಷನ್ ಆಗುತ್ತೆ. ಅಸಿಟ್ ಅನಿಲೈಡ್. ಹೌದಾ? ಈ ಅಸಿಟ್ ಅನ್ಲೈಡ್ ಏನು ಮಾಡಬೇಕು ನಾವು? ಬ್ರೋಮಿನೇಷನ್ ಮಾಡಬೇಕು. ವೆನ್ ಅಸಿಟ್ ಅನ್ಲೈಡ್ ಅಂಡರ್ಗೋ ಬ್ರೋಮಿನೇಷನ್, ಇಲ್ಲಿ ಏನಾಗುತ್ತೆ ಅಂತಂದರೆ, ಸಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ನೈಟ್ರೋಜನ್ಸ್ ಆರ್ ಪಾರ್ಷಿಯಲಿ ಶೇರ್ಡ್ ಬಿಟ್ವೀನ್ ದಿಸ್ ಕಾರ್ಬನ್ ಆ್ಯಂಡ್ ಪಾರ್ಷಿಯಲಿ ದೇ ಆರ್ ಶೇರ್ಡ್ ಬಿಟ್ವೀನ್ ಬೆಂಜಿನ್ ರಿಂಗ್. ಸೊ ಅದಕ್ಕೆ ಏನಾಗುತ್ತೆ? ಸ್ವಲ್ಪ ಬೆಂಜಿನ್ ರಿಂಗ್ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಈ ಬ್ರೋಮಿನ್ ಬಂದ ತಕ್ಷಣ ಪಟ್ 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 3 ಕಡೆ ತೊಗೊಳ್ಳೋದಿಲ್ಲ ಇದು. ಇಟ್ ವಿಲ್ ಟೇಕ್ ಬೆಂಜಿನ್ ಓನ್ಲಿ ಟು ದಿ ಪ್ಯಾರಾ ಪೊಸಿಷನ್. ಹೌದಾ? ಸೊ ಬ್ರೋಮಿನ್ ಇನ್ ಅಸ್ಟಿಕ್ ಆಸಿಡ್, ವಿ ವಿಲ್ ಹ್ಯಾವ್ ಪ್ಯಾರಾಬ್ರೋಮೋ ಅಸಿಟನ್ಲೈಡ್. ಏನು ಬರುತ್ತೆ ನಮಗೆ? ಪ್ಯಾರಾಬ್ರೋಮೋ ಅಸಿಟನ್ಲೈಡ್. ಆ್ಯಂಡ್ ದಿಸ್ ಪ್ರೊಟೆಕ್ಟಿಂಗ್ ಗ್ರೂಪ್ ಕ್ಯಾನ್ ಬಿ ರಿಮೂವ್ಡ್ ಬೈ ಹೈಡ್ರೋಲೈಸಿಸ್. ಇದನ್ನೇನು ಮಾಡ್ಬೋದು ನಾವು? ಹೈಡ್ರೋಲೈಸ್ ಮಾಡಿದ್ರೆ ಇಲ್ಲೇನು ಪ್ರೊಟೆಕ್ಷನ್ ಮಾಡಿರ್ತೀವಲ್ಲ ಗ್ರೂಪ್, ಏನಾಗ್ಬಿಡುತ್ತೆ? ಅದು ರಿಮೂವ್ ಆಗಿಬಿಡುತ್ತೆ. ಸೊ ದೆನ್ ವಿ ವಿಲ್ ಗೆಟ್ ಪೋರ್ ಬ್ರೋಮೋ ಅನ್ಲಿನ್ ಆರ್ ಪ್ಯಾರಾಬ್ರೋಮೋ ಅನ್ಲಿನ್. ನೆನಪುಳಿತಲ್ಲ ಇದು? ಸೊ ಪ್ಲೀಸ್ ರಿಮೆಂಬರ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ದೀಸ್ ಟು ಆರ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ನೆಕ್ಸ್ಟ್ ಏನಿದೆ? ನೈಟ್ರೇಷನ್ ರಿಯಾಕ್ಷನ್. ನೆಕ್ಸ್ಟ್ ಇರೋದು ಯಾವುದು? ನೈಟ್ರೇಷನ್. ಇಲ್ಲಿ ನೋಡಿ, ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಅವರ್ NH2 ಗ್ರೂಪ್, ದ NH2 ಗ್ರೂಪ್ ವಿಚ್ ಈಸ್ ಪ್ರೆಸೆಂಟ್ ಆನ್ ಬೆಂಜಿನ್ ರಿಂಗ್ ಈಸ್ ಆನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಏನಿದು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ ಅಂತಂದರೆ, ಇದು ಎಲೆಕ್ಟ್ರಾನ್ಸ್ ಈ ಥರ ಡೊನೇಟ್ ಮಾಡುತ್ತಾ, ಈ ಥರ ಎಲ್ಲ ರೆಸೊನೆನ್ಸ್ ಆಗುತ್ತಾ. ಆ್ಯಂಡ್ ದೀಸ್ ಆರ್ಥೋ ಪೊಸಿಷನ್ಸ್ ಆ್ಯಂಡ್ ಪ್ಯಾರಾ ಪೊಸಿಷನ್ ವಿಲ್ ಗೆಟ್ ನೆಗೆಟಿವ್ ಚಾರ್ಜ್. ಎಲೆಕ್ಟ್ರೋಫೈಲ್ ವಿಲ್ ಅಟ್ಯಾಕ್ ಓನ್ಲಿ ಅಟ್ ದಿ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಹೌದಾ? ನಮಗೇನು ಬರಬೇಕು? ನಾವು HNO3 H2SO4 ಅಂದರೆ ಏನು? ಇಲ್ಲಿ ಏನು ಬರುತ್ತೆ ನಮಗೆ? ನೈಟ್ರೋನಿಯಮ್ ಅಯಾನ್ ಎಲೆಕ್ಟ್ರೋಫೈಲ್ ಬರುತ್ತೆ. ಅದೆಲ್ಲಿ ಹೋಗಬೇಕು?
ಇಟ್ ಶುಡ್ ಗೋ ಟು ಅರ್ಥ ಪೊಸಿಷನ್ ಆಸ್ ವೆಲ್ ಆಸ್ ಪ್ಯಾರಾ ಪೊಸಿಷನ್. ಹೌದಾ? ಸೊ ಇಲ್ಲಿ ಏನು ಬರುತ್ತೆ ಅಂತಂದರೆ ನೋಡ್ರಿ, ಇಲ್ಲೊಂದು ಎಕ್ಸ್ಟ್ರಾ ಪ್ಲೇಯರ್ ಬಂದಿದೆ, ಪ್ಯಾರಾ ನೈಟ್ರೋ ಅನ್ಲಿನ್ ಫಾರ್ಮ್ಡ್ ಆಸ್ ಅ ಎಕ್ಸ್ಟ್ರಾ ಪ್ಲೇಯರ್. ಅದು ಎಷ್ಟು ಗೊತ್ತಾ, ಒಂಚೂರು ಏನಾದರೂ ಫಾರ್ಮ್ ಆಗಿದ್ರೆ ಬಿಡ್ಬೋದಾಗಿತ್ತು. ಇಟ್ ಈಸ್ ಫಾರ್ಮ್ಡ್ ಅರೌಂಡ್ 47%. ನೋಡಿ, 51% ಪ್ಯಾರಾ ಇರುತ್ತೆ, 47% ಮೆಟಾ ಇರುತ್ತೆ. ನೋಡಿ, ಪ್ಯಾರಾ ಅಲ್ಲ, ಸಾರಿ, ಮೆಟಾ ನೈಟ್ರೋ ಅನ್ಲಿನ್ ಈಸ್ ಫಾರ್ಮ್ಡ್ ಆಸ್ ಎಕ್ಸ್ಟ್ರಾ ಪ್ಲೇಯರ್. ಹೌದಾ? ದಿಸ್ ಈಸ್ ಆರ್ಥೋ ಮೆಟಾ ಪ್ಯಾರಾ. ಸರ್ ಯಾಕೆ ಸರ್ ಇದು ಯಾಕೆ ಫಾರ್ಮ್ ಆಯಿತು? ಇದು ಯಾಕೆ ಫಾರ್ಮ್ ಆಯಿತು ಅಂತಂದರೆ ಬಿಕಾಸ್ ಇಫ್ ಯು ಆ್ಯಡ್ HNO3 and H2SO4 and HNO3, these two are acids. ಹೌದಾ? ಇಲ್ಲಿ ಏನು ಮಾಡ್ತಾವೆ ಅಂತಂದರೆ ಇವು, ಇಲ್ಲಿ ರಿಯಾಕ್ಷನ್ ಫಸ್ಟ್ ಏನಾಗುತ್ತೆ ಅಂತಂದರೆ, ಸಿ ದಿಸ್ ಈಸ್ ಅವರ್ ಅನ್ಲಿನ್, ಇದು ನಮ್ಮದು ಅನ್ಲಿನ್ ಅಂತ ಅನ್ಕೊಳ್ಳೋಣ. NH2 ಗ್ರೂಪ್ ಇದೆಯಾ? ಹೌದಾ? ಟು ದಿಸ್ ಇಫ್ ಯು ಆ್ಯಡ್ HNO3 ಆರ್ H2SO4, ಇಲ್ಲಿಂದ ಏನು ಬರುತ್ತೆ ನಮಗೆ H+ ಬರುತ್ತಾ? ಸೊ H+ ಏನು ಮಾಡುತ್ತೆ ಅಂದರೆ, ದಿಸ್ ನೈಟ್ರೋಜನ್ ವಿಲ್ ಡೊನೇಟ್ ಎಲೆಕ್ಟ್ರಾನ್ ಟು ದಿಸ್ ಪ್ರೋಟಾನ್. ಸೊ ವಿ ವಿಲ್ ಹ್ಯಾವ್ ದಿಸ್ ಅನಿಲೀನಿಯಮ್ ಅಯಾನ್. ಏನು ಬರುತ್ತೆ ನಮಗೆ? NH3+ ಅಯಾನ್ ಬರುತ್ತೆ. ಹೌದಾ? ಸೊ ದಿಸ್ NH3+ ಏನು ಮಾಡುತ್ತೆ ಗೊತ್ತಾ, ಎಲೆಕ್ಟ್ರಾನ್ಗಳನ್ನ ವಿಡ್ರಾ ಮಾಡ್ಕೊಂಡ್ಬಿಡುತ್ತೆ. ದಿಸ್ ಈಸ್ ಆ್ಯನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ನೋಡಿ, ನೈಟ್ರೋಜನ್ ಮೇಲೆ ಪ್ಲಸ್ ಚಾರ್ಜ್ ಬಂತು ಅಂದರೆ ಏನು ಮಾಡಬೇಕು? ಇಟ್ ಶುಡ್ ವಿಡ್ರಾ ಎಲೆಕ್ಟ್ರಾನ್ ಫ್ರಮ್ ದಿ ಬೆಂಜೀನ್ ರಿಂಗ್. ಹೌದಾ? ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, if you add NO2+ electrophile, it should go to para position. ಅದರ ಸಲುವಾಗಿ ಏನು ಬರುತ್ತೆ ನಮಗೆ? we will have around 47% of ಮೆಟಾ ನೈಟ್ರೋ ಅನ್ಲಿನ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತು ಯಾಕಂತೇಳಿ? why this ಮೆಟಾ ನೈಟ್ರೋ ಅನ್ಲಿನ್ is formed? now you got that? okay ಸರ್, ದೆನ್ ಹೌ ಟು ಗೆಟ್ ಓನ್ಲಿ ಪ್ಯಾರಾ ನೈಟ್ರೋ ಅನ್ಲಿನ್? ನಾವು ಪ್ಯಾರಾ ನೈಟ್ರೋ ಅನ್ಲಿನ್ ಮಾತ್ರ ಬೇಕು. ಏನು ಮಾಡ್ಬೇಕು ಸರ್ ಅವಾಗಲೇ ಮಾಡಿದ್ವಿ ಗೊತ್ತಾ, ನಾವು ಬ್ರೊಮಿನೇಷನ್ ಮಾಡಬೇಕಾದ್ರೆ ದ ವೆರಿ ಸೇಮ್ ಥಿಂಗ್. ಫಸ್ಟ್ ಏನು ಮಾಡಬೇಕು? ಅನ್ಲಿನ್ ಹಿಡ್ಕೋಬೇಕು. ಅನ್ಲಿನ್ ಮೇಲೆ NH2 ಗ್ರೂಪ್ ಇರುತ್ತಲ್ಲ, ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿಬಿಡಬೇಕು. ಹೌದಲ್ಲ? ಸೊ ಶುಡ್ ಪ್ರೊಟೆಕ್ಟ್ ದ್ಯಾಟ್. ಹೆಂಗೆ ಪ್ರೊಟೆಕ್ಟ್ ಮಾಡ್ತೀವಿ? ಬೈ ಆ್ಯಡಿಂಗ್ ಅಸ್ಟಿಕ್ ಅನ್ಹೈಡ್ರೈಡ್. ಏನು ಮಾಡ್ತೀವಿ ನಾವಿಲ್ಲಿ? ಅಸೆಟಿಕ್ ಅನ್ಹೈಡ್ರೈಡನ್ನು ಆ್ಯಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ಇದು ಅನಿಲೈಡ್ ಫಾರ್ಮೇಷನ್ ಆಗುತ್ತೆ, ಅಸಿಟನ್ಲೈಡ್. ಟು ದಿಸ್ ಅಸಿಟನ್ಲೈಡ್ ಇಫ್ ಯು ಆ್ಯಡ್ ದಿಸ್ ಮಿಕ್ಸರ್, ನೈಟ್ರೇಟಿಂಗ್ ಮಿಕ್ಸರ್ HNO3 and H2SO4, ಅವಾಗ ಏನಾಗುತ್ತೆ? ಓನ್ಲಿ ಮೋನೋ ನೈಟ್ರೇಷನ್ ಟೇಕ್ಸ್ ಪ್ಲೇಸ್. ದ್ಯಾಟ್ ಟು ಓನ್ಲಿ ಅಟ್ ಪ್ಯಾರಾ ಪೊಸಿಷನ್. ಮೋನೋ ನೈಟ್ರೇಷನ್ ಆಗುತ್ತೆ, ಅದು ಎಲ್ಲಿಗೆ? ಪ್ಯಾರಾ ಪೊಸಿಷನ್ಗೆ ಮಾತ್ರ ನೈಟ್ರೇಷನ್ ಆಗುತ್ತೆ. ಸೊ ದೆನ್ ಐ ವಿಲ್ ಗೆಟ್ ಪ್ಯಾರಾ ನೈಟ್ರೋ ಅನ್ಲಿನ್. ಏನು ಬರುತ್ತೆ ನಮಗೆ? ಪ್ಯಾರಾ ನೈಟ್ರೋ ಅನ್ಲಿನ್ ಬರುತ್ತೆ. ಕ್ಲಿಯರ್? ಓಕೆ, ಸಲ್ಫೋನೇಷನ್ ರಿಯಾಕ್ಷನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ಸಲ್ಫೋನೇಷನಲ್ಲಿ ಏನಾಗುತ್ತೆ ನೋಡಿ, ವೆನ್ ಎವರ್ ಅನ್ಲಿನ್ ರಿಯಾಕ್ಟ್ ವಿತ್ H2SO4 ಆರ್ ಓಲಿಯಂ, ನಾವು ಇವನ್ ಓಲಿಯಮ್ನು ರಿಯಾಕ್ಟ್ ಮಾಡ್ಬೋದು ಇಲ್ಲಿ. ಓಲಿಯಂ ಅಂದರೆ ಏನು? H2S2O7. whenever our anilin react with sulfuric acid or oleum, it will form this intermediate anilinium hydrogen sulfate. There is anilinium hydrogen sulfate. That compound upon heating, ಅದನ್ನ ಏನಾದರೂ ಒಂಚೂರು ಹೀಟ್ ಮಾಡಿದ್ರೆ ಅವಾಗ ಏನು ಫಾರ್ಮ್ ಆಗುತ್ತೆ? ಇಟ್ ವಿಲ್ ಫಾರ್ಮ್ ಸಲ್ಫಾ ಅನಿಲಿಕ್ ಆಸಿಡ್. ಹೌದಾ? ದಿಸ್ ಇಸ್ ಆನ್ ಬೈಪೋಲಾರ್ ಕಂಪೌಂಡ್. ಏನಿದು? ಬೈಪೋಲಾರ್ ಕಂಪೌಂಡ್. ಬೈಪೋಲಾರ್ ಡಿಸಾರ್ಡರ್ ಅಲ್ಲ ಮತ್ತೆ ಇದು. ಹೌದಾ? ಯಾಕೆ ಗೊತ್ತಾ? ಇಲ್ಲಿ ಏನಾಗುತ್ತೆ? the same compound has got basic group, NH2 group is basic group, and SO3H is an acidic group. ಹೌದಾ? ಹಿಯರ್ ಇಲ್ಲಿ ಏನಾಗುತ್ತೆ ಅಂತಂದರೆ SO3 ಗ್ರೂಪ್ದಿಂದ ಹೈಡ್ರೋಜನ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ವಿಲ್ ಹ್ಯಾವ್ ಜ್ವಿಟರ್ ಅಯಾನ್. ಏನು ಫಾರ್ಮ್ ಆಗುತ್ತೆ ನಮಗೆ? ಜ್ವಿಟರ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ದ ವೆರಿ ಸೇಮ್ ಜ್ವಿಟರ್ ಅಯಾನ್ಸ್ ಆರ್ ಫಾರ್ಮ್ಡ್ ಇನ್ ಕೇಸ್ ಆಫ್ ಅಮಿನೋ ಆಸಿಡ್ಸ್. ಅಮಿನೋ ಆಸಿಡಲ್ಲಿ ಫಾರ್ಮ್ ಆಗುತ್ತೆ ಈ ಥರದ್ದು, ನೆನಪಿರಲಿ. ಜ್ವಿಟರ್ ಅಯಾನ್ಸ್ ಆರ್ ಫಾರ್ಮ್ಡ್ ಯಾವಾಗ? ವೆನ್ ಅನ್ಲಿನ್ ರಿಯಾಕ್ಟ್ ವಿತ್ ಸಲ್ಫೂರಿಕ್ ಆಸಿಡ್. Okay, dear friends, this is the last point, and last but not least, aniline does not undergo Friedel-Crafts reaction. Why? ಈ ಥರ ಕೇಳ್ತಾರೆ ಇದನ್ನು. ಹೌದಾ? ಸೊ ರೀಸನ್ ಏನಂತಂದರೆ, ಅನ್ಲಿನ್ಗೆ Friedel-Crafts ರಿಯಾಕ್ಷನ್ ಮಾಡೋಕ್ಕಾಗೋದಿಲ್ಲ. ಅನ್ಲಿನ್ ಡು ನಾಟ್ ಅಂಡರ್ಗೋ Friedel-Crafts ರಿಯಾಕ್ಷನ್. Friedel-Crafts ರಿಯಾಕ್ಷನ್ ಯಾವ ಥರ ಇರುತ್ತೆ? ವೆನ್ ಎವರ್ ಅವರ್ ಅನ್ಲಿನ್ ರಿಯಾಕ್ಟ್ ವಿತ್ RCl RCOCl ಈ ಥರ ಕಂಪೌಂಡ್ ಇದ್ದಾಗ, in the presence of anhydrous AlCl3 ಇಲ್ಲಿ ಪ್ರಾಡಕ್ಟ್ ಬರಬೇಕಾಗಿತ್ತು, ಬಟ್ ನಮಗೆ ಇಲ್ಲಿ ಪ್ರಾಡಕ್ಟ್ ಬರೋದಿಲ್ಲ. ಯಾಕಂತಂದರೆ ಬಿಕಾಸ್ ದಿಸ್ ಈಸ್ ಆ್ಯನ್ ಲೆವಿಸ್ ಆ್ಯಸಿಡ್. AlCl3 ಏನಿದು? ಲೆವಿಸ್ ಆ್ಯಸಿಡ್. ಯಾಕೆ ನೋಡಿ, ಅಲ್ಯೂಮಿನಿಯಂಗೆ 3 ಮಾತ್ರ ಬಾಂಡ್ ಇದೆ,
ಸೊ ದ ಆಕ್ಟೇಟ್ ಈಸ್ ಇನ್ಕಂಪ್ಲೀಟ್. 2 4 6 6 ಎಲೆಕ್ಟ್ರಾನ್ಸ್ ಮಾತ್ರ ಇರುತ್ತೆ ವ್ಯಾಲೆನ್ಸಲ್ಲಿ. ಇಟ್ ಡು ನಾಟ್ ಕಂಪ್ಲೀಟ್ ಇಟ್ಸ್ ಆಕ್ಟೇಟ್. ಹೌದಾ? ಆ್ಯಂಡ್ ನೈಟ್ರೋಜನ್ ಕಂಟೈನ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ದಿಸ್ ನೈಟ್ರೋಜನ್ ವಿಲ್ ಡೊನೇಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದಿಸ್ ಅಲ್ಯೂಮಿನಿಯಂ. ಹೌದಾ? ಸೊ ಬಿಕಾಸ್ ಆಫ್ ದಿಸ್ ರೀಸನ್ ವಿ ವಿಲ್ ಹ್ಯಾವ್ ದ ಕಂಪೌಂಡ್ ಲೈಕ್ ದಿಸ್. ನಮ್ಗೇನು ಬರುತ್ತೆ, ನಮ್ದು ರಿಯೇಜೆಂಟ್ ಏನಿದೆ ಗೊತ್ತಾ, ಇದು ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇಟ್ ವಿಲ್ ಫಾರ್ಮ್ ಆ್ಯಂಡ್ ಇಂಟರ್ಮೀಡಿಯೇಟ್ ಕಂಪೌಂಡ್ ವಿತ್ ದಿಸ್. ಹೌದಾ? ಸೊ ಇದೇನು ಮಾಡುತ್ತೆ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಅವರ್ ಸಾಲ್ಟ್. ಬಿಕಾಸ್ ಆಫ್ ಫಾರ್ಮೇಷನ್ ಆಫ್ ದಿಸ್ ಸಾಲ್ಟ್, ಈ ಕೆಟ್ಲಿಸ್ಟ್ ನಮ್ಮ ಸಾಲ್ಟ್ ಫಾರ್ಮೇಷನ್ ಮಾಡುತ್ತಲ್ಲ, ಸೊ ಬಿಕಾಸ್ ಆಫ್ ದಿಸ್ ರೀಸನ್ ವಿ ಕೆನಾಟ್ ಗೆಟ್ ಎನಿ ಮೋರ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, Lewis acid which is used as a catalyst, due to this nitrogen of aniline acquires positive charge. ಇಲ್ಲಿ ನೈಟ್ರೋಜನ್ ಮೇಲೆ ಬರುತ್ತೆ, ನಮಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಆ್ಯಂಡ್ ಇಟ್ ವಿಲ್ ಡಿಆಕ್ಟಿವೇಟ್ ದಿ ಬೆಂಜಿನ್ ರಿಂಗ್. ಸೊ ಇದು ನಮಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗುತ್ತಲ್ಲ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನು ಮಾಡ್ತವೆ, ಬೆಂಜಿನ್ ರಿಂಗ್ನ ಡಿಆಕ್ಟಿವೇಟ್ ಮಾಡ್ತಾ ಬಿಡ್ತವೆ. ಹೌದಾ? ಸೊ ದ ಬೆಂಜಿನ್ ಡು ನಾಟ್ ರಿಯಾಕ್ಟ್ ಫರ್ದರ್. ಡ್ಯೂ ಟು ದಿಸ್ ರೀಸನ್ ದ ರಿಯಾಕ್ಟಿವಿಟಿ ಆಫ್ ಬೆಂಜಿನ್ ಡಿಕ್ರೀಸಸ್ ಆ್ಯಂಡ್ ಇಟ್ ವಿಲ್ ನಾಟ್ ಗಿವ್ ಎನಿ ಪ್ರಾಡಕ್ಟ್. ಓಕೆ ಡಿಯರ್ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ ಇದೆಲ್ಲ? ಸೊ ದಿಸ್ ಈಸ್ ಆಲ್ ಅಬೌಟ್ the amines. Okay dear friends, and however we are running KCET mock test series in Teachment app. So if you are interested, you can join the test series. The link is given in the description box of this video. Okay dear friends, and if you understand this all the concept, if you like this video, please like, comment, share among your friends, and don't forget to subscribe. And thanks for watching. Okay dear friends, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.